ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ರಾಜ್ ಮ್ಯೂಸಿಕ್ ಹಾಗೆ ರಾಜ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ವಾಯ್ಸ್ ಆಫ್ ಸಾಧಕ ಇನ್ನೊಂದು ಎಪಿಸೋಡ್ಗೆ ಪ್ರೀತಿಯ ಸ್ವಾಗತ. ಈ ಸಾಧಕನ ಬಗ್ಗೆ ಏನಂತ ಮಾತಾಡಲಿ, ಎಷ್ಟು ಮಾತಾಡಿದ್ರೂ ಕಡಿಮೆ ಆಗುತ್ತೆ, ಎಷ್ಟು ಹೊತ್ತು ಮಾತಾಡಿದ್ರೂ ಕಡಿಮೆ ಆಗುತ್ತೆ, ಎಷ್ಟು ಹೊತ್ತು ಮಾತಾಡಿದ್ರೂ ಕಡಿಮೆ ಆಗುತ್ತೆ. ಇವರು ಪುಟಾಣಿ ಇದ್ದಾಗಲೇ ಪ್ರಚಂಡವಾಗಿ ಸಾಧನೆ ಮಾಡಿದವರು. ಅಪ್ಪನ ಆಸೆಯಂತೆ ಇವರು ಇಂಡಸ್ಟ್ರಿಗೆ ಬಂದು ಅಪಾರವಾದಂತಹ ಪ್ರತಿಭೆ ಉಳ್ಳಂತಹ ಒಂದು ಚಿಕ್ಕ ಮಗುನಲ್ಲೇ ಇವರು ಮಾಡಿದಂತಹ ಕೆಲಸಗಳಿಲ್ಲ, ಕಾರ್ಯಗಳಿಲ್ಲ. ಅಂದರೆ ಸಿನಿಮಾಗಳು ಕೂಡ ಅಷ್ಟೇ ಸಕ್ಸಸ್ಫುಲ್ ಆಗಿ ಜರ್ನಿನ ಸಾಗಿಸ್ಕೊಂಡು ಹೋಗ್ತಾ ಇದ್ರು. ಇವ್ರಿಗೆ ಫಿಲ್ಮ್ ಫೇರ್ ಅವಾರ್ಡು, ಸ್ಟೇಟ್ ಅವಾರ್ಡು, ಅವಾರ್ಡ್ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ರೆ ಸುರಿಮಳೆನೇ ಸುರಿಸುತ್ತೆ. ಇವ್ರು ಏನೆಲ್ಲ ಮಾಡಿಲ್ಲ ರೀ, ಆ್ಯಕ್ಟಿಂಗು ಮಾಡಿದ್ದಾರೆ, ಡ್ಯಾನ್ಸರ್ ಕೂಡ ಹೌದು, ಡೈರೆಕ್ಟರು, ಪ್ರೊಡ್ಯೂಸರು, ಇನ್ನೇನು ಉಳಿಸಿದ್ದಾರೆ ಅಂತ ಇವ್ರನ್ನೇ ಕೇಳಬೇಕು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆವಾಗ ಮಾಸ್ಟರು, ಇವಾಗ ಮಿಸ್ಟರು. ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಆನಂದ್ ಅವರು. ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ರಾಜ್ ಮ್ಯೂಸಿಕ್ ಹಾಗೂ ರಾಜ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಹೇಗಿದ್ದೀರಾ? ಫೈನ್, ಬಿಂದಾಸ್. ಎಸ್, ಸೂಪರ್, ಆಲ್ವೇಸ್. ಥ್ಯಾಂಕ್ ಯು. ಸೊ ಮಾಸ್ಟರ್ ಆನಂದದಿಂದ ಈಗ ಮಿಸ್ಟರ್ ಆನಂದ್ ಆಗಿರೋದು ಎಷ್ಟು ಖುಷಿ ಇದೆ. ಆ ಒಂದು ಜರ್ನಿನ ನೀವೇ ನಿಮ್ಮ ಒಂದು ಮಾತಿನಲ್ಲಿ ಮೆಲುಕು ಹಾಕಬೇಕು ಅಂದರೆ ಏನು ಅನ್ಸುತ್ತೆ? ಏನಿಲ್ಲ, ಇಟ್ಸ್ ಲೈಫ್ ಅಲ್ವಾ, ಎಲ್ಲರೂ ಬೆಳಿತೀವಿ, ದೊಡ್ಡವರಾಗ್ತೀವಿ ಅಂತಂದರೆ ಬರೀ ದೈಹಿಕವಾಗಿ ಆಗೋದಾ, ಮಾನಸಿಕವಾಗಿ ಬೆಳಿತೀವ ಅನ್ನೋದ್ರ ಮೇಲೆ ಲೈಫು ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಮೈ ಜರ್ನಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ವಾಟ್ ಎವರ್. ಚೆನ್ನಾಗಿ ಆಗಿತ್ತು, ಚೆನ್ನಾಗಿ ಆಗ್ತಾ ಇದೆ, ಮುಂದೆನೂ ಚೆನ್ನಾಗಿರುತ್ತೆ. ಸೋ ನೈಸ್. ನಿಮ್ಮ ಒಬ್ಬೊಬ್ರು ವ್ಯಕ್ತಿ ಹತ್ರ ಹೋದ್ರೆ ಆ ಒಂದು ಆರ ನಾನು ತುಂಬಾ ನಂಬ್ತೀನಿ. ಅಂದ್ರೆ ಒಂದು ಆ ವೈಬ್ ಆಗ್ಲಿ, ಮತ್ತೆ ಆ ಒಂದು ವ್ಯಕ್ತಿ ಒಂದು ಯಾವ ತರ ಮೆಂಟಾಲಿಟಿ ಅಂತ ಒಂದು ಚೂರ ಆರದಲ್ಲಿ ಗೊತ್ತಾಗುತ್ತೆ. ನಿಮ್ ಹತ್ರ ಯಾವಾಗ ಮಾತಾಡ್ತೀವೋ ಆ ಪಾಸಿಟಿವಿಟಿನೇ ಇರುತ್ತೆ, ಆ ಒಂದು ನಗು ಇರುತ್ತೆ. ಬಂದವ್ರ ಅಕ್ಕಪಕ್ಕ ಇದ್ರೆ ನಿಮ್ ಜೊತೆ ಈ ಒಂದು ಸಕ್ಕರೆ ಅಕ್ಕಪಕ್ಕ ಈ ಒಂದೆಲ್ಲ ಇರುವೆಗಳು ಮುತ್ಕೊಳ್ಳಲ್ವಾ, ಆ ತರ ಮುತ್ಕೊಂಡಿರ್ತಾರೆ. ಯಾಕೆ ಆ ಥರ? ಇಲ್ಲ, ಅದು ಏನಂತಂದರೆ ನನ್ನ ಲರ್ನಿಂಗ್ ಆ ಥರ ಇದೆ. ಬಿಕಾಸ್ ನಾನು ಬೆಳೆದು ಬಂದಿದ್ದ ಆ ಥರದವ್ರ ಜೊತೆ, ಇಂಡಸ್ಟ್ರಿಯಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು. ಅಫ್ಕೋರ್ಸ್ ಮನುಷ್ಯನಿಗೊಂದು ಲೈಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಇಲ್ಲ ಅಂದರೆ ಹೆಂಗೆ ಸಾಧ್ಯ? ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲ ಅಂದರೆ ಅದು ಲೈಫೇ ಎಕ್ಸಿಸ್ಟೆನ್ಸೇ ಅಲ್ಲ ಫಸ್ಟ್ ಆಫ್ ಆಲ್. ಯುವರ್ ವೆರಿ ಎಕ್ಸಿಸ್ಟೆನ್ಸ್ ಸೇಸ್ ದಟ್ ಹಿಂಗೆ ಆಗ್ತಾ ಇರುತ್ತೆ, ಸಿಸ್ಮೋಗ್ರಾಫ್ ಅಲ್ವಾ. ಅದು ದ ಮೂಮೆಂಟ್ ಅದು ಒಂದೇ ಥರ ಇದೆ ಅಂತಂದರೆ ವ್ಯಕ್ತಿ ಇಲ್ಲ ಅಂತ. ಸೊ ಸುಮಾರು ಜನ ಎಲ್ಲರೂ ನೋಡೇ ಇದ್ದೀನಲ್ಲ, ಎಲ್ರಿಗೂ ಒಂದು ನೋವಿರುತ್ತೆ, ನಲಿವಿರುತ್ತೆ. ಅದನ್ನೆಲ್ಲವೂ ಬದಿಗಿಟ್ಟು ಸದಾ ಆದಷ್ಟು ಖುಷಿನ ಸ್ಪ್ರೆಡ್ ಮಾಡಬೇಕು ಅನ್ನೋದೇ ಒಂದು ಬೇಸಿಕ್ ಹ್ಯೂಮನ್ ಟೆಂಡೆನ್ಸಿ ಆಗಿರಬೇಕು. ಸೊ ಹಾಗಾಗಿ ನಾನು ಐ ವುಡ್ ಲೈಕ್ ಟು ಬಿ ಲೈಕ್ ದಟ್. ಸೋ ನೈಸ್. ಸೊ ನೀವು ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆನೇ ಶೂಟಿಂಗ್ ಅಡ್ಮಿಷನ್ ಆದಂಥ ಒಂದು ಅಪ್ರತಿಮೆ ಕಲಾವಿದ. ಸೊ ಅಪ್ಪನ ಆಸೆ ಅಂತೆ, ಐ ಥಿಂಕ್ ಅಪ್ಪನೇ ನಿಮಗೆ ಮೋಸ್ಟ್ಲಿ ಒಂಥರ ಮೋಟಿವೇಟ್ ಆಗಿದ್ರ, ಅಥವಾ ನೀವು ಅಪ್ಪನಿಗೋಸ್ಕರ ನೀವು ಇಂಡಸ್ಟ್ರಿಗೆ ಬಂದಿದ್ದ, ಅಥವಾ? ಇದು ಏನು ಗೊತ್ತಾ, ನಾನು ಮೊದಲು ಚಿಕ್ಕ ವಯಸ್ಸಲ್ಲಿದ್ದಾಗ ಲೈಫ್ನ ನೋಡಿ ಅರ್ಥ ಮಾಡ್ಕೊಂಡು ಹೋಗಿದ್ದು ಒಂಥರ. ಅದಾದಮೇಲೆ ಬೆಳೀತಾ ಬೆಳೀತಾ ಆ ಲೈಫಿನ ಮೀನಿಂಗ್ ಬೇರೆ ಥರ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಓಕೆ, ಈಗೇನಾಗುತ್ತೆ, ಸರ್ಟನ್ ಥಿಂಗ್ಸ್ ಅಟ್ ಸರ್ಟನ್ ಏಜ್ವರೆಗೂ ನಾನು ಮಾಡ್ತಾಯಿದ್ದೀನಿ, ಅಥವಾ ಎಲ್ಲ ನಮ್ಮ ಸುತ್ತ ಇರೋರು ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೊಂಡು ಬೆಳೀತಾ ಇರ್ತೀವಿ. ಅದರಿಂದ ಆಚೆಗೆ ನೀನು ಬೆಳೀಲಿಲ್ಲ ಅಂದರೆ ಇನ್ನೂ ಬೆಳೆದಿಲ್ಲ ಅಂತ ಅರ್ಥ. ಆಮೇಲೆ ಅರ್ಥ ಆಗಿದ್ದೇನು ಅಂತಂದರೆ, ಎಲ್ಲವೂ ಏನೋ ಒಂದು ಕಾಸ್ಮಿಕ್ ಅಲೈನ್ಮೆಂಟು, ಅದು ಆಗಬೇಕಾಗಿತ್ತು, ಅದು ಆಗ್ತಾ ಬಂತು. ಎಲ್ಲರೂ ಅದಕ್ಕೊಂದು ಕಾರಣ, ರೀಸನ್ ಆಗ್ತಾ ಹೋದರು. ಒಂದೊಂದು ಪೀರಿಯಡಲ್ಲಿ ಒಬ್ಬೊಬ್ರು ಬಂದರು, ಒಂದೊಂದು ಸ್ಟೇಷನಲ್ಲಿ ಒಬ್ಬೊಬ್ರು ಸಿಕ್ಕಿದ್ರು, ಒಂದೊಂದು ಪ್ಲ್ಯಾಟ್ಫಾರ್ಮಲ್ಲಿ ಒಬ್ಬೊಬ್ರು ಸಿಕ್ಕಿದ್ರು. ಅಲ್ಲಿವರೆಗೂ ಅವ್ರ ಜೊತೆ ಜರ್ನಿ ಇತ್ತು. ಸೊ ಹಾಗೆ ಈಗ ನಮ್ಮ ತಂದೆಗೆ ಒಂದು ಕಲೆಯಲ್ಲಿ ಆಸಕ್ತಿ ಇತ್ತು, ಅವ್ರು ಮಾಡಬೇಕು ಅಂತ ಅವ್ರಿಗೊಂದು ಆಸೆ ಇತ್ತು. ಅವ್ರು ನನ್ನ ಜೊತೇಲಿ ಕರ್ಕೊಂಡು ಹೋಗೋರು. ಸೊ ಹಾಗಾಗಿ ಅಲ್ಲಿ ಸ್ಟುಡಿಯೋದಲ್ಲೋ ಅದು ಇದು ನೋಡ್ಕೊಂಡು ನಾನು ಹಾಗೆ ಬೆಳೆದವನು. ಬಿಕಾಸ್ ಅವರೊಂದು ಗೌರ್ಮೆಂಟ್ ಜಾಬಲ್ಲಿ ಇದ್ದಿದ್ದರಿಂದ ರೆಗ್ಯುಲರ್ ಆಗಿ ಇದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಅವರು ಅದನ್ನೊಂದು ಹವ್ಯಾಸಿ ಕಲಾವಿದರಾಗಿದ್ದರು. ಬಟ್ ಆ ಒಂದು ಅಟ್ಮಾಸ್ಫಿಯರಲ್ಲಿ ನಾನೊಂದು 3.5-4 ವರ್ಷದ ಹುಡುಗ ಆಗಿದ್ದಾಗಿಂದ ಬಂದಿದ್ದರಿಂದ ಅದೆಲ್ಲವೂ ನನಗೆ ಒಂಥರ ಆಟ ಆಡೋ ಮಕ್ಕಳಿಗೆ ಇದಿರುತ್ತಲ್ಲ, ಆ ಥರ ನನ್ನ ಕ್ಯಾಮ್ರಾ, ಲೈಟ್ ಅನ್ನೋದು ಅವಾಗ ಕಂಡುಬಿಟ್ಟಾಗಿಂದ ಅದ್ರ ಜೊತೆ ನೋಡ್ಕೊಂಡು ಬಂದವನು ನಾನು. ಸೊ ನನಗೆ ಅದೇನು ಹೊಸದಂತ ಅನ್ನಿಸ್ತಾ ಇರಲಿಲ್ಲ. ಸೊ ಮೇ ಬಿ ದಟ್ ವಾಸ್ ನನಗೆ ಈಸಿ ಆಯ್ತೇನೋ ಬಹುಶಃ. ಮುಂದೆ ಹೋದಾಗ ಸಿನಿಮಾ ಮಾಡೋವಾಗಲಿ, ಟಿ ವಿ ಮಾಡೋವಾಗಲಿ. ಸುಮಾರು ಜನ ನನ್ನ ಡೆಬ್ಯೂ ಸಿನಿಮಾ ಅಂತ ಅಂದ್ಕೊಂಡಿದ್ದಾರೆ, ಅದೆಲ್ಲ ಆ್ಯಕ್ಚುಲಿ ಫಸ್ಟು ಟಿ ವಿ ಅಂತಂದರೆ ಅದರಲ್ಲೂ ದೂರದರ್ಶನ ನಾಟಕಗಳು ಫಸ್ಟು. ಅದೆಲ್ಲ ಚಿಕ್ಕ ಪಾತ್ರಗಳು, ಅದೇನು ಪ್ರಾಕ್ಟೀಸ್ ಮಾಡಿದ್ದಲ್ಲ, ಸುಮ್ಮನೆ ಗೆಸ್ಟ್ ಅಪಿಯರೆನ್ಸ್ ಥರ ಹೋಗಿ ಮಾಡಿದ್ದಂಥದ್ದು. ಅದಾದಮೇಲೆ ದೂರದರ್ಶನಲ್ಲಿ ಬಂದಂಥ ಒಂದಷ್ಟು ನಾಟಕಗಳು, ಅದೆಲ್ಲ ಈಗ ಸಿಗೋದೂ ಇಲ್ಲ, ಆರ್ಕೈವಲ್ಲಿ ಇರ್ತವೆ ದೂರದರ್ಶನ. ಇದರಲ್ಲಿ 88 ಮಾಡಿದ್ದಾವಲ್ಲ ಡೆಬ್ಯೂ, 84 ನಾನು ಬಾರ್ನು, 88ಅಲ್ಲಿ ಅವೆಲ್ಲ ಮಾಡಿರ್ತಕ್ಕಂಥದ್ದು. ಸೊ ಆಮೇಲೆ 89ಗೆ ನಾನು ಸಿನಿಮಾ ಮಾಡಿದ್ದು ಫಸ್ಟು. ಸೊ ಹಾಗಾಗಿ ಸಮಥಿಂಗ್ ಲೈಕ್ ದಟ್.
ಮಿಮಿಕ್ರಿ ಕೂಡ ಮಾಡ್ತಾ ಇದ್ರಿ, ಮಿಮಿಕ್ರಿನೇ ಜಾಸ್ತಿ ಒಂಥರ ಹೈಲೈಟ್ ಆಗಿದ್ದು. ಮಿಮಿಕ್ರಿ ಅಂತಂದ್ರೆ ಏನ್ ಗೊತ್ತಾ ಮಜಾ ರೂಪಿಕಾ, ಎಲ್ಲಾರ ಮನೇಲೂ ಎಲ್ಲಾ ಮಕ್ಳು ಇಫ್ ಯು ಕ್ವೈಟ್ಲಿ ಅಬ್ಸರ್ವ್, ಯಾರನ್ನಾರು ಒಂದು ಇಮಿಟೇಟ್ ಮಾಡ್ತಾ ಇರ್ತಾವ ಮಕ್ಕಳು. ಅಬ್ಸರ್ವ್ ಮಾಡಿದ್ದೀರಾ? ಎಲ್ಲರ ಮನೇಲೂ ಇರುತ್ತದು. ಆದ್ರೆ ಅದಕ್ಕೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದಾಗ ಅಥವಾ ಅದಕ್ಕೊಂದು ನಾವು ಪೋಷಿಸಿದಾಗ ಅದು ಇನ್ನೊಂದು ಸ್ವಲ್ಪ ಬೇರೆ ತರ ಬೆಳೆಯುತ್ತೆ. ಅಬ್ಸರ್ವೇಷನ್ ಅನ್ನೋದು ನೋಡಿ ಮಕ್ಕಳು ಮನೇಲಿ ಮಾಡ್ತಾ ಇರ್ತವೆ, ಎಲ್ಲರ ಮನೇಲೂ ಮಕ್ಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದನ್ನೇ ಇಮಿಟೇಷನ್ ಅಂತ ಕರೆಯೋದು. ನನಗೆ ಸ್ವಲ್ಪ ಮುಂದೆ ಹೋಗಿ ನನಗೇನು ಅಂತಂದರೆ ಟಿ ವಿಲಿ ಅವಾಗ ಬರ್ತಾ ಇದ್ದಂಥ ಚಿತ್ರಮಂಜರಿ ಅದು ಇದು ಎಲ್ಲ ನೋಡಿಕೊಂಡು ಎಲ್ಲ ಹೀರೋಗಳು ಮಾಡೋದು ಹೆಂಗೆ, ಹಂಗೆ ಮಾಡೋದು ಹೆಂಗೆ, ಹಿಂಗೆ ಮಾಡೋದು ನಾನು ಮಾಡ್ತಾಯಿದ್ದೆ. ಅದನ್ನು ಅಪ್ಪನೂ ಟ್ಯೂನ್ ಮಾಡೋರು. ಸೊ ಹಾಗಾಗಿ ಅದಾಯಿತು. ಮತ್ತು ಅವಾಗೆಲ್ಲ ಇವಾಗಿನ ಥರ ಸೋಷಿಯಲ್ ಮೀಡಿಯಾ ಅದೆಲ್ಲ ಇಲ್ಲದೇ ಇದ್ದಿದ್ದರಿಂದ ಸೊ ಅದು ಯಾರೇ ನೋಡಿದ್ರು ಅವ್ರಿಗೆ ವಾವ್ ಅಂತ ಅನ್ಸೋದು. ಇವಾಗ ಒಂದು ನೀವು ರೀಲ್ ಸೆಂಡ್ ಮಾಡಿದ್ರೆ ಯಾರಿಗೋ ವಾವ್ ಅಂತಾರೆ ಗೊತ್ತೆ, ಯಾವುದೋ ಒಂದು ರೀಲು. ಆವಾಗ ಆ ಥರ ನಾವು ಡೈರೆಕ್ಟ್ ಲೈವ್ ರೀಲ್ ನಾವು ಐ ಥಿಂಕ್ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರೋದೇ ಒಳ್ಳೇದಾಯ್ತೇನೋ ಅವಾಗಲ್ಲ. 100% ಒಂದು ರೀತಿ ಅದು ಪ್ಲಸ್ಸು. ಈಗ ಅದು ಟೆಕ್ನಾಲಜಿ ಬೆಳ್ದಂಗೆ ಪ್ಲಸ್ಗಿಂತ ಜಾಸ್ತಿ ಮೈನಸ್ ಮಾಡ್ಕೊತಾ ಇದೆ. ಹೌದು, ಕರೆಕ್ಟ್. ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವಾಗ ಮಾಸ್ಟರ್ ಆನಂದ್ ಆಗಲಿ, ಮಾಸ್ಟರ್ ಮಂಜುನಾಥ್ ಅವರಾಗಲಿ, ಬೇಬಿ ಶ್ಯಾಮಲಿ ಅವರಾಗಲಿ, ಇವರೆಲ್ಲ ಮಾಡಿದಂಥ ಒಂದೊಂದು ಸಿನಿಮಾಗಳು ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತಹ ಸಿನಿಮಾ. ಈಗಲೂ ಕೂಡ ಅದನ್ನ ಮಕ್ಳು ತೋರಿಸ್ಬೇಕು ಅಂತ ಇಷ್ಟಪಡುವಂಥ ಒಂದು ಸಿನಿಮಾ. ಎಕ್ಸಾಂಪಲ್ಸ್ ಆಗಿ ತಗೊಳ್ತೀವಿ ನಾವು ಇಂಥ ಸಿನಿಮಾಗಳನ್ನ ಮಕ್ಳಿಗೆ ತೋರಿಸ್ಬೇಕು ಅಂತ. ಆದರೆ ಈಗ ಸೋಷಿಯಲ್ ಮೀಡಿಯಾ ಪ್ರಭಾವ ಜಾಸ್ತಿ ಆಗ್ಬಿಟ್ಟು ಮಕ್ಳು ಏನೇ ಮಾಡಲಿ ಮಕ್ಳು ಸೈಲೆಂಟ್ ಆಗಿರ್ಬೇಕು ಅಂದ್ರೆ ಫೋನ್ ಕೊಟ್ಬಿಟ್ಟು ಕೂಡಿಸ್ಬಿಡೋದು, ಅಥವಾ ಯೂಟ್ಯೂಬ್ ತೋರಿಸ್ಬಿಟ್ಟು ಕೂಡಿಸ್ಬಿಡೋದು, ಅಥವಾ ಮಕ್ಳು ಏನೇ ಮಾಡ್ಲಿ ಹುಚ್ಚಾಟ ಮಾಡಿದ್ರು ಕೂಡ ಅದನ್ನ ಅವ್ರನ್ನ ಸ್ಟಾರ್ ಮಾಡೋದು. ಅಂದ್ರೆ ಅವ್ರಿಗೆ ಏನು ಆ ಒಂದು ಏನಂತ ಹೇಳ್ತಾರೆ, ಆ ಒಂದು ಚೈಲ್ಡ್ಹುಡ್ನೇ ಕಿತ್ಕೊಂಡ್ಬಿಡೋದು ಅಂತ ನಾವೇನೋ ಅಂತೀವಲ್ವಾ. ಸೊ ಅದೆಲ್ಲ ಎಷ್ಟು ಸರಿ? ಇಲ್ಲ, ನನಗೆ ನೀವೇನು ಹೇಳಿದ್ರಿ, ಈಗ ಇದೆಲ್ಲ ಲಿಸ್ಟ್ ಹೇಳಿದ್ರಲ್ಲ, ಐ ಶುಡ್ ಥ್ಯಾಂಕ್ ಫಾರ್ ದಟ್ ಎರಾ. ಎಕ್ಸಾಕ್ಟ್ಲಿ. ಆಗಿನ ಕಾಲದ ಡೈರೆಕ್ಟರ್ಸು, ರೈಟರ್ಸು, ಅವರು ಆ ರೀತಿ ಕತೆ ಮಾಡಿದ್ರು. ಆ ರೀತಿ ಬಳಸ್ಕೊಂಡಿದ್ದಕ್ಕೆ ನಾವು ಕಾಣಿಸ್ಕೊಂಡ್ವಿ. ನಾವೇ ಮಾಡಿದ್ವಿ ಅಂತ ಅಲ್ಲ. ಅದು ಆವಾಗ ಸ್ಪೇಸ್ ಕೊಟ್ಟಂತ ನಮಗೆ ಕಲಾವಿದರು, ಕೋ ಆರ್ಟಿಸ್ಟ್, ಸೀನಿಯರ್ಸು. ಯಾಕಂದರೆ ಕತೆಗಳಲ್ಲಿ ಮೇಯ್ನ್ ನಮ್ಮನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದಿದೆಯಲ್ಲ. ಅಫ್ಕೋರ್ಸ್ ಓಕೆ, ಟ್ಯಾಲೆಂಟ್ ಅವಾಗಲೂ ಇತ್ತು, ಇವಾಗಲೂ ಇದೆ, ಮುಂದೆನೂ ಇರುತ್ತೆ. ಬಳಸ್ಕೋಬೇಕು ಅಂತ ಬರೋದು ಎಷ್ಟು ಜನಕ್ಕಿದೆ. ಅವಾಗ ಅದನ್ನು ಬಳಸ್ಕೊಂಡ್ರು ಸರಿಯಾದ ದಾರಿಯಲ್ಲಿ. ಈಗ ಅದೇ ಏನಾಗಿದೆ, ಅದೊಂದು ಆಟಿಕೆ ವಸ್ತು ಆಗಿಬಿಟ್ಟಿದೆ. ಕ್ಯಾಮ್ರಾ ಅನ್ನೋದು ನಿಮ್ಮ ಮೊಬೈಲಲ್ಲಿ ಬಂದ ಮೇಲಿಂದ ಹೆಂಗೆ ಮಾಡಿದ್ರು ಒಂದು ರೀಲು, ಹೆಂಗೆ ಮಾಡಿದ್ರು ಒಂದು ವ್ಯೂ, ಹೆಂಗೆ ಮಾಡಿದ್ರು ಒಂದು ಟೈಮ್ ಪಾಸ್ ಆಗಿದೆ. ತುಂಬ ಸ್ಟ್ರಾಂಗ್ ಆದಂಥ ಒಂದು ಆಯುಧಾನ ಎಲ್ಲರೂ ಕೈಗೂ ಕೊಟ್ಟಾಗ ಏನಾಗ್ಬಿಡುತ್ತೆ, ಅದರದ್ದು ವರ್ಚಸ್ ಕಳ್ಕೊಂಬಿಡುತ್ತೆ. ಆ ರೀತಿ ಆಗಿದೆ ಈಗ. ಅವಾಗ ಮಾಡಿದಂಥ ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಬರುತ್ತೆ ನಿಮಗೆ 1994 ಇಫ್ ಐ ಆಮ್ ನಾಟ್ ರಾಂಗ್, 4 and 5 ಅಲ್ಲಿ. ಫಿಲ್ಮ್ ಫೇರ್ ಅಂತ ಹೇಳಿದ್ರೆ ಎಲ್ಲರೂ ಒಂಥರ ಒಂದು ಏನೋ ಒಂದಷ್ಟು ಸಿನಿಮಾಗಳು ಮಾಡಿ ತಗೊಳ್ಳುವಂಥ ಒಂದು ಸಾಧನೆ. ಬಟ್ ನೀವು ಇನಿಷಿಯಲ್ ಡೇಸಲ್ಲೇ ಅಂಥ ದೊಡ್ಡ ಗೌರವಗಳು, ಅಂಥ ಒಳ್ಳೊಳ್ಳೆ ಅವಾರ್ಡ್ಸು, ಅಂಥ ಒಳ್ಳೊಳ್ಳೆ ಸ್ಟೇಜ್ಗಳು, ಆ್ಯಂಡ್ ನೀವು ಹೇಳ್ದಂಗೆ ನೀವು ಮಾಡಿದಂತಹ ಕೋ ಸ್ಟಾರ್ಸ್ಗಳು ತುಂಬ ನಮಗೆ ಪ್ರಭಾವ ಬೀರ್ತಾರೆ. ಬಿಕಾಸ್ ಶಂಕರ್ ನಾಗ್ ಸರ್, ಅನಂತ್ ನಾಗ್ ಸರ್, ರಮೇಶ್ ಭಟ್ ಸರ್, ರವಿಚಂದ್ರನ್ ಸರ್, ಈ ಥರ ಲಿಸ್ಟ್ ಹೇಳ್ತಾ ಹೋಗ್ತಾರೆ. ಕ್ವಾಲಿಟಿ ಆಫ್ ಪೀಪಲ್. ಇವಾಗ ನಾವು ಯೂನಿವರ್ಸಿಟಿನಲ್ಲಿ ಹೋಗಿ ಆ್ಯಕ್ಟಿಂಗ್ ಕಲಿಬೇಕು ಅಥವಾ ಆ್ಯಕ್ಟಿಂಗ್ ಸ್ಟುಡಿಯೋದಲ್ಲಿ ಹೋಗಿ ಆ್ಯಕ್ಟಿಂಗ್ ಕಲಿಬೇಕು ಅನ್ನೋದು ನಮಗಿರುತ್ತೆ. ಆದರೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿದೆ. ಇವರೆಲ್ಲ ಒಡನಾಟ ನಿಮ್ಮೊಂದು ಚಿಕ್ಕಂದಿನೆಲ್ಲ ಆಗಿದ್ದು ಎಷ್ಟು ನಿಮಗೆ ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಆಯಿತು? ಇಲ್ಲ, ಅದನ್ನೇ ಹೇಳ್ತೀನಲ್ಲ, ನಮಗೆ ಆವಾಗ ಅದ್ರದ್ದು ಏನು ವ್ಯಾಲ್ಯೂ ಗೊತ್ತಿಲ್ಲ. ಆಗ ಗ್ರಾಸ್ಪ್ ಆಗ್ತಾಯಿತ್ತು, ಮೆಮೊರಿಲಿ ಇರದೆ. ಈಗ ನಿಮ್ಮದೇ ಏಜ್ ತೊಗೊಂಡ್ರು ಎಷ್ಟು ರಿವೈಂಡ್ ನೀವು ಮಾಡೋಕ್ಕೆ ಸಾಧ್ಯ ಅಂತ ಹೋದಾಗ ನೀವು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಬಹುಶಃ ಗ್ಯಾಪ್ ಇರ್ಬೋದು, UKG ಇಂದ ಇರ್ಬೋದು. ಯುವರ್ UKG ಟೀಚರ್, PT ಮಾಸ್ಟರ್, ಅವಾಗ ಪ್ರಿನ್ಸಿಪಲ್ ಯಾರು, ಅವತ್ತು ಮಾಡಿದಂಥ ಸ್ಕೂಲ್ ಡೇ, ಅವತ್ತು ಮಾಡಿದಂಥ ಡ್ರಾಮಾ ಹೇಗೆ ನಿಮ್ಗೆ ನೆನಪಿದೆಯೋ ಅದೇ ಥರ ಇವರೆಲ್ಲರ ಒಡನಾಟದ ನೆನಪಿದೆ. ಆದರೆ ಆವಾಗ ನಾನು ಅವ್ರ ಜೊತೆ ಇದ್ದೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಅದು ಹಂಗೆ ಹೋಯ್ತದು. ಇಫ್ ಐ ರಿವೈಂಡ್ ಆ್ಯಂಡ್ ನೋಡಿದಾಗ ಅಯ್ಯೋ ಏನೆಲ್ಲ ಕಲ್ತ್ವಪ್ಪ, ಏನೇನು ಬಂದ್ಬಿಡ್ತು ಅವರಿಂದ ಎಲ್ಲ ನಮಗೆ ಒಂದಷ್ಟು ವಿಚಾರಗಳು ಅಂತಂದಾಗ ಆಶ್ಚರ್ಯನೂ ಆಗುತ್ತೆ, ಒಂದು ಕಡೆ ಭಯನೂ ಆಗುತ್ತೆ. ನಾವೆಲ್ಲ ಮಾಡಿದ್ವಲ್ಲ, ಐ ಶುಡ್ ಥ್ಯಾಂಕ್ ಗಾಡ್ ಅಂತ ಹೇಳ್ತಾರೆ. ಸೊ ನೈಸ್. ಸೊ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಶೂಟಿಂಗ್ ಹೋದವರು, ಸೊ ಸ್ಕೂಲ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಬಿಕಾಸ್ ಆಬ್ವಿಯಸ್ಲಿ ನೀವು ಒಂದು ಎಜುಕೇಷನ್ ಅಂತ ಬಂದಾಗ ಒಂದಷ್ಟು ಪರಿಮಿತಿನಲ್ಲಿ ನೀವು ಎಜುಕೇಟ್ ಕೂಡ, ಒಂದು ಸ್ಕೂಲಿಂಗು ಮುಗಿಸ್ಬೇಕು, ಕಾಲೇಜ್, ಅದೆಲ್ಲ ಜವಾಬ್ದಾರಿ ಇರುತ್ತೆ ಸೊಸೈಟಿ ಪ್ರಕಾರ. ತುಂಬ ಕಷ್ಟ ಆಗಲಿಲ್ವಾ? ಇಲ್ಲ, ಖಂಡಿತ ಪ್ರೆಷರ್ ಆಯ್ತು, ಅವೆಲ್ಲ ಕಷ್ಟ ಆಯಿತು. ಬಟ್ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರೋ ಇಬ್ಬರು ಇವತ್ತೊಬ್ಬರು ಅಚೀವ್ ಮಾಡಿದ್ದಾರೆ, ವಾಟ್ ಎವರ್ ಏನೋ ಅಚೀವ್ ಮಾಡಿದ್ದಾರೆ ಅಂದರೆ ಅದು ಒಬ್ಬ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಸಿಸ್ಟಮ್ ಅವನ ಜೊತೆ ವರ್ಕ್ ಮಾಡಿರುತ್ತೆ. ಈಗ ನಾನು ಎಜುಕೇಷನ್ ಬಂದ ನಮ್ಮ ತಾಯಿ,
ಅವರು ನಮ್ಮ ಫ್ರೆಂಡ್ಸ್ಗಳ ಹತ್ರ ನೋಟ್ಸ್ ಕಲೆಕ್ಟ್ ಮಾಡೋದು, ಅದನ್ನೆಲ್ಲ ಒಂದು ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ಬಿಡೋರು ನೋಟ್ಸ್ ಎಲ್ಲ. ಕಾಪಿ ಮಾಡೋಕ್ಕೆ ಟೈಮ್ ಇರ್ತಾ ಇರಲಿಲ್ಲ ಅಂತ. ಸೊ ಅವಾಗೆಲ್ಲ ವಾಕ್ಮ್ಯಾನ್ ಅಂತ ಬರೋದು ಗೊತ್ತಾ, ಕಿವಿಗೆ ಹಾಕೊಂಡು. ನಾನು ಅದ್ರ ಕ್ಯಾಸೆಟ್ಟಲ್ಲಿ ನೋಟ್ಸ್ ಇರೋದು ನನಗೆ. ಅದನ್ನು ಕೇಳ್ಕೊಂಡು ಶೂಟಿಂಗ್ ಹೋಗ್ಬಿಡ್ತಾ ಇದ್ದೆ ನಾನು. ಕಾರಲ್ಲಿ ಹೋಗೋವಾಗ, ಶೂಟಿಂಗ್ ಮುಗಿಸ್ಕೊಂಡು ರೂಮಿಗೆ ಬಂದಾಗ, ಅಥವಾ ಶೂಟಿಂಗಲ್ಲೇ ಫ್ರೀ ಇದ್ದಾಗ. ಸೊ ಈ ಥರ ಕ್ಯಾಸೆಟ್ಟೇ ನನ್ನ ನೋಟ್ಸ್ ಆ್ಯಕ್ಚುಲಿ. ಸೊ ಅದು ಮತ್ತು ನಾನು ಅಟೆಂಡೆನ್ಸ್, ಇವಾಗ ನಾನು ಸ್ಕೂಲಲ್ಲಿ ಅಟೆಂಡೆನ್ಸ್ ಇರ್ತಲ್ಲ, ಆಬ್ಸೆಂಟ್ ಅಂತೂ ಬೀಳೋದು. ಸೊ ಅದನ್ನು ಮಾಫ್ ಮಾಡಿ ಎಕ್ಸಾಮ್ಗೆ ಕೂರಿಸ್ತಾ ಇದ್ದಂಥ ಪ್ರಿನ್ಸಿಪಲ್ರು. ನಾನು ಈಸ್ಟ್ ವೆಸ್ಟ್ ಸ್ಕೂಲ್ ಫಸ್ಟ್ ಓದಿದ್ದು. ಆವಾಗ ಅಷ್ಟೊಂದು ಸಿನಿಮಾ ಇನ್ನೂ ಎಂಟರ್ ಆಗಿರಲಿಲ್ಲ. ನನ್ನ ಪ್ರೈಮ್ ಟೈಮಲ್ಲಿ ನಾನು ಇದ್ದಿದ್ದು ಆಕ್ಸ್ಫರ್ಡ್ ಸ್ಕೂಲು ಇನ್ನು ನಂದಿನಿ ಲೇಔಟು. ಅದ್ರದ್ದು ಹೈಸ್ಕೂಲ್ ವಿಜಯನಗರದಲ್ಲಿತ್ತು. ಸೊ ಆ ಸ್ಕೂಲಿನ ಪ್ರಿನ್ಸಿಪಲ್ಲು ಕೊಡಗಿನ ಸೀತಮ್ಮ ಅಂತ ಮೇಡಮ್, ಅಜಿತ್ ಪ್ರಭು ಅಂತ ಪ್ರಿನ್ಸಿಪಾಲ್ರು, ಅವ್ರ ಯಜಮಾನ್ರು. ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಐ ಶುಡ್ ರಿಮೆಂಬರ್, ನಾನು ರಿಮೆಂಬರ್ ಮಾಡ್ಕೊಳ್ಳೋದೇ ಒಂದು ಥ್ಯಾಂಕ್ಸ್ ಗಿವಿಂಗ್, ಅಥವಾ ನನ್ನ ಒಂದು ಸಕ್ಸಸ್ಸಲ್ಲಿ ಇವರೆಲ್ಲ ಕಾರಣ ಅಂತಕ್ಕಂಥದ್ದು. ಸೊ ಆಮೇಲೆ ನನಗೆ ನೋಟ್ಸ್ ಕೊಟ್ಟಂಥ ಫ್ರೆಂಡ್ಸು, ಅದೊಂದು ದೊಡ್ಡ ಲಿಸ್ಟ್ ಇದೆ. ನೋಟ್ಸ್ ಮಾಡ್ತಾಯಿದ್ದು ನಮ್ಮ ತಾಯಿ. ಸೊ ಇದೆಲ್ಲವೂ ಸೇರಿಕೊಂಡಾಗ ಎಲ್ಲೋ ಒಂದು ಕಡೆ ಗ್ರ್ಯಾಜುಯೇಟ್ ಆದಂಥ ಆನಂದು ಇದ್ದಾನೆ. ಅದು BCom ಅಂತ. ಅದು BCom ಅದರಿಂದ ನನಗೆ ಜೀವನಕ್ಕೇನೋ ಆಯಿತು ಅಂತಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ವೈಸು, ನಾಲೆಡ್ಜ್ ವೈಸು ಅದು ಒಂದು ಡಿಗ್ರಿನೂ ಇದೆ ನನ್ನ ಹತ್ರ. ಹಾಗಾಗಿ ಅದೆರಡೂ ಬ್ಯಾಲೆನ್ಸ್ ಆಗೋಕ್ಕೆ ಕಾರಣ. ರಂಗಭೂಮಿ ಬಗ್ಗೆ ನಿಮ್ಮ ಮಾತು? ರಂಗಭೂಮಿ ಆನೆಸ್ಟ್ಲಿ ಸ್ಪೀಕಿಂಗ್ ನಾನು ಆ ವಿಂಗಿಂದ ಬರಲಿಲ್ಲ, ಬಟ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಮೀಡಿಯಮ್ ಅಂತ ಆಮೇಲೆ ನನಗೆ ಗೊತ್ತಾಯ್ತು. ಸ್ಕೂಲಲ್ಲಿ ನಾವು ಡ್ರಾಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಮ್ಮದೇ ಕಾಂಪಿಟೇಷನ್ ಇರ್ತಾಯಿತ್ತು. ಆವಾಗ ನನಗೆ ಅರ್ಥ ಆಗಿದ್ದು, ಏನು ಗುರು ಇದು, ಪೇಜ್ಗಟ್ಟಲೆ ಡೈಲಾಗ್ ನೆನಪಿಟ್ಕೋಬೇಕು, ಇಲ್ಲಿ ಕಟ್ ಅಂದರೆ ಮತ್ತೆ ಇದಿಲ್ಲ, ಆ ಪ್ರಾಕ್ಟೀಸ್ ಇರಬೇಕು, ಮತ್ತು ಅದರ ಪ್ರಿಪರೇಷನ್ ಪ್ರಾಕ್ಟೀಸ್ ಸೆಷನ್ ಅಂತ ನಾವೇನು ಕರಿತೀವಿ, ಅಲ್ಲಿ ಬೆಳೀತಕ್ಕಂಥ ಒಂದು ಬಾಂಧವ್ಯ, ಅಲ್ಲಿ ಆಗುವಂಥ ಟೈಮ್ ಸ್ಪೆಂಟು, ಖುಷಿಯೆಲ್ಲ ಇದೆಯಲ್ಲ, ಅದು ಬೇರೆಯೇ ಮಜಾ ಕೊಡುತ್ತೆ. ಅದೊಂಥರ ಬೇರೆ ಲೋಕ. ಅದು ತುಂಬ ರಾ ಆಗಿ ರೆಡಿ ಮಾಡುವಂಥದ್ದು. ಎಕ್ಸ್ಪೀರಿಯನ್ಸ್ ಮಾಡೋ ಅವಕಾಶ ಸಿಗ್ತಾ? ಅದೇ ಎಕ್ಸ್ಪೀರಿಯನ್ಸ್ ನಾನು ತುಂಬ ದೊಡ್ಡ ದೊಡ್ಡ ನಾಟಕ, ರಂಗಭೂಮಿ, ಆ ಥರದ್ದೆಲ್ಲ ಸ್ಟೇಜ್ ಶೋ ಇವತ್ತಿಗೂ ಮಾಡಿಲ್ಲ ನಾನು. ಇವತ್ತಿಗೂ ನಾನು ಯಾವುದೂ ಆ ಥರ ತುಂಬ ಪ್ರೊಫೆಷ್ನಲ್ ಡ್ರಾಮಾ ಅಂತೆಲ್ಲ ಮಾಡೇ ಇಲ್ಲ ನಾನು. ಸ್ಕೂಲ್ ಟೈಮಲ್ಲಿ ಮಾಡಿದ್ದೆ ಅಷ್ಟೇ ನಾನು. ನಮ್ಮ ಸ್ಕೂಲ್ 8th 9th 10th 3 ವರ್ಷ ಹೈಸ್ಕೂಲಲ್ಲಿ ನಾವು ಡ್ರಾಮಾಸ್ ಮಾಡ್ತಾಯಿದ್ವಿ. ಸೊ ಬಟ್ ನಮಗೆ ಯು ನೋ ದ ಟೇಸ್ಟಿಂಗ್ ದ ವಾಟರ್ ಅಂತಾರಲ್ಲ, ನಿಮ್ಗೆ ಸ್ವಲ್ಪ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅದೇನದು ಪ್ರೋಸೆಸ್ ಅಂದ್ಬಿಟ್ಟು ಅಂತ. ಸೊ ಹಂಗಾಗಿ ಬಟ್ ಅಷ್ಟೊತ್ತಿಗಾಗಲೇ ನಾನು TV ಸಿನಿಮಾ ಎಲ್ಲ ಮಾಡಿದ್ದಿದ್ದರಿಂದ ನನಗೆ ಐ ಕುಡ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಏನು ಅಂತ. ಇದು ಒನ್ ಡೇ ಮ್ಯಾಚು, ಇದು ಟೆಸ್ಟ್ ಮ್ಯಾಚು, ಇದು ಅಂದರೆ ಮಾಡುವಾಗ ಗೊತ್ತಾಗುತ್ತಲ್ಲ ನಿಮಗೆ. ಇವಾಗ ಯಾವುದೋ 2 ಲೈನ್ ಡೈಲಾಗ್ ಕೊಟ್ಬಿಟ್ಟು ಆ್ಯಕ್ಷನ್ ಕಟ್ ಅನ್ನೋದು ಹೆಂಗಿದೆ, ಇಡೀ ಸೀಕ್ವೆನ್ಸ್ನ ನೀವೀಗ ಮಾಡಬೇಕು. ಅದು ನೀನು ಲೆಂತ್ಗೆ ತೊಗೊಂಡ್ರೆ 1 hour ಡ್ರಾಮಾ. ಆ ಥರ ಬೆಳಕರಿಸೋ ಅಷ್ಟು ದೊಡ್ಡ ದೊಡ್ಡ ಡ್ರಾಮಾಗಳಿರ್ತಲ್ಲ. ಸೊ ಯು ಕ್ಯಾನ್ ಇಮ್ಯಾಜಿನ್, ಇದಕ್ಕೆ ಎಷ್ಟು ಪ್ರಾಕ್ಟೀಸ್ ಬೇಕು, ಎಷ್ಟು ಮೆಮೊರಿ ಪವರ್ ಬೇಕು. ಸೊ ಇಟ್ಸ್ ವೆರಿ ಟಫ್. ರಂಗಭೂಮಿ ಇಸ್ ವೆರಿ ಟಫ್ ಆ್ಯಕ್ಚುಲಿ. ಸೊ ಅದಕ್ಕೆ ಅದರದ್ದೇ ಆದಂಥ ಒಂದು ಶಕ್ತಿ, ಸಾಮರ್ಥ್ಯ ಬೇಕಾಗುತ್ತೆ. ಐ ಥಿಂಕ್ ಅದಕ್ಕೆ ಒಂಥರ ರಂಗಭೂಮಿ ಕಲಾವಿದರು ಅಂತಂದ್ರೆ ಅದಕ್ಕೆ ಆದಂಥ ಬೇರೆ ಗೌರವನೇ ಇರುತ್ತೆ. 100% ಇದೆ, 100%. ಮತ್ತು ಅಲ್ಲಿಂದ ಬಂದವರು ಏನಾಗ್ತಾರೆ ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಹತ್ತಿರ ಮಾರತ್ರ ಎಲ್ಲ ಥಿಯೇಟ್ರಸಿಂದ ಬಂದವರೇನೆ. ಅಲ್ಲಿಂದ ಬಂದರು, ಆಮೇಲೆ ಕ್ರಮೇಣ ಅದು ಫೇಡ್ ಆಗ್ತಾ ಬಂತು. ಸೊ ಅದು ಒಂದು ವರ್ಗ ಅನ್ನೋ ಥರದ್ದು ಮಾತ್ರ ಆಯಿತು. ಅಲ್ಲಿಂದ ಬರೀ ಡೈರೆಕ್ಟ್ ಡೆಬ್ಯೂ ಸಿನಿಮಾ ಮಾಡ್ಕೊಂಡು ಸಿನಿಮಾ ಬಂದವರು, ಡೆಬ್ಯೂ TV ಮಾಡ್ಕೊಂಡು TV ಬಂದವರು, ಈ ಥರ. ಬಟ್ ಇವತ್ತಿಗೂ ಕಲೆಗೆ ಮತ್ತು ನಾಟಕಕ್ಕೆ ಎಲ್ಲ ಅಂದು ಬೆಲೆ ಅಂದ್ರೆ ಉತ್ತರ ಕರ್ನಾಟಕ, ಐ ಮಸ್ಟ್ ಅಡ್ಮಿಟ್. ಯಾಕಂದ್ರೆ ಕುತ್ಕೊಂಡು ನೋಡೋರು ಬೇಕು, ಮಾಡ್ತಿರೋದ್ರೆ ಕುತ್ಕೊಂಡು ಹೌಸ್ಫುಲ್ ಶೋಸ್ಗಳಾಗುತ್ತೆ, ಟಿಕೆಟ್ ಶೋಸ್. ಇವತ್ತಿಗೂ ಟ್ರಾವೆಲ್ ಆ ಕಡೆ ಎಲ್ಲ ಹೋದರೆ ಎಷ್ಟೊಂದು ಜನ ನಮ್ಮ ಆರ್ಟಿಸ್ಟ್ಗಳೇನೆ ಶೂಟಿಂಗ್ ಡೇಟ್ ಕೊಡಲ್ಲ ಅವ್ರಿಗೆ ನಾಟಕ ಇದ್ದಾಗ, ಅಂದ್ರೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿ ಅವರು. ಉಮಾಶ್ರೀ ಮೇಡಮ್ ಇವತ್ತಿಗೂ ಹೋಗ್ತಾರೆ. ಅವರೆಷ್ಟು ಬ್ಯುಸಿ, ಅವ್ರು ಪೊಲಿಟಿಕ್ಸ್ ಬ್ಯುಸಿ, ಮತ್ತು ಇದು ಸಿನಿಮಾ, TV, ಇದರೆಲ್ಲದ್ರ ಮಧ್ಯೆ ಅವರು ಟೈಮ್ ಸಿಕ್ಕಾಗ ಉತ್ತರ ಕರ್ನಾಟಕದ ಡ್ರಾಮಾಸ್ಗೆಲ್ಲ ಹೋಗ್ತಾರೆ ಅವರು. ನಾನು ರೀಸೆಂಟ್ಲಿ ಎಲ್ಲ ಹೋಗೋವಾಗ್ಲೂ ಅವ್ರದ್ದು ಎಲ್ಲೋ ಪೋಸ್ಟರ್ ನೋಡಿದೆ. ನಾನು ಅಂದ್ಕೊಂಡಪ್ಪ, ಏನಪ್ಪ ಈ ತಾಯಿ ಈಗಲೂ ಇಲ್ಲಿ ಬಂದು ಮಾಡೋ ಅಂಥ ಒಂದು ಆ ಫ್ಲೇವರ್ ಇನ್ನು ಉಳಿಸ್ಕೊಂಡಿದಾರಲ್ಲ, ಅದು ತುಂಬ ಕಷ್ಟ. ಅದು ಎಲ್ರಿಗೂ ಉಳಿಯಲ್ಲ. ಒಂದು ಸರ್ಟನ್ ಟೈಮ್ ಆದ್ಮೇಲೆ ಸಾಕು ಅಂತ ಅನ್ಸ್ಬಿಡುತ್ತೆ. ಅಯ್ಯೋ ಸಾಕು ಅನ್ನಿಸ್ಬಿಟ್ಟಿದೆ. ಅವ್ರು ಮಾಡಿದ್ದಾರೆ ಅಂದರೆ ಗ್ರೇಟ್ ಆ್ಯಕ್ಚುಲಿ, ನಿಜ. ಮಾಸ್ತರ್ ಆನಂದ್ಗೂ ಹಾಗೆ ಮಾಸ್ತರ್ ಮಂಜುನಾಥ್ ಅವ್ರಿಗೂ ಕೂಡ ಇಂಡಸ್ಟ್ರಿಯಲ್ಲಿ ತುಂಬ ಕನ್ಫ್ಯೂಷನ್ಸ್ ಏನಾದರೂ ಆಯ್ತಾ? ಬಿಕಾಸ್ ರಿಸಂಬ್ಲೆನ್ಸ್ ಆಗಲಿ ಅಥವಾ ಹೆಸರು. ಇಲ್ಲ ಇಂಡಸ್ಟ್ರಿಯಲ್ ಕನ್ಫ್ಯೂಷನ್ ಅಲ್ಲ, ಅದು ಆಡಿಯನ್ಸಲ್ಲಿ. ಯಾಕಂದರೆ ನಾವು ಮಂಜು ಇಸ್ ಅಫ್ಕೋರ್ಸ್ ಸೀನಿಯರ್ ಟು ಮೀ. ಅವ್ರು ಮಾಡ್ಕೊಂಡು ಬಂದಂಥ ಹೀರೋಗಳ ಜೊತೆನೇ ಅವ್ರದ್ದು ಪ್ರೈಮ್ ಟೈಮು ಆ ಹೀರೋಗಳೆಲ್ಲ. ಸೊ ನಾನು ಬಂದಾಗಲೂ ಅವ್ರದ್ದೆಲ್ಲ ಪ್ರೈಮ್ ಟೈಮು. ಸೊ ಹಾಗಾಗಿ ನಮ್ಮ ಸಿನಿಮಾಗಳು, ಟೈಟ್ಲ್ಗಳು ಎಲ್ಲೋ ಒಂದು ಕಡೆ ಬಳಸ್ಕೊತಾ ಇದ್ದಿದ್ದು ರೀತಿನೋ ಮೋರ್ ಆರ್ ಲೆಸ್ ಆ ಸ್ಕ್ರಿಪ್ಟು ಒಂದೇ ಥರ ಇರೋವು. ಹೀರೋ ಜೊತೆ ಒಬ್ಬ ಹುಡುಗ, ಅಥವಾ ಹೀರೋಯಿನ್ ತಮ್ಮ ಒಬ್ಬ ಅಂತ.
ಆದ್ರೆ ನೀವೇ ಹೀರೋಗಳಾಗ್ಬಿಡ್ತಾ ಇದ್ರಲ್ಲ. ಹೌದೌದೌದು, ಅದನ್ನೇ ಹೇಳ್ತಾರ ಕ್ಯಾರೆಕ್ಟರ್. ಹಾ, ಅದರಲ್ಲಿ ಏನಾಯ್ತು, ಹಂಗಾಗಿ ಜನಗಳಿಗೆ ಎಲ್ಲೋ ಒಂದ್ ಕಡೆ ನಾನು ಸಿಕ್ಕಿದಾಗ ಈ ಮಾಸ್ಟರ್, ಫಸ್ಟ್ ಆಫ್ ಆಲ್ ಈ ಮಾಸ್ಟರ್ ಅನ್ನೋ ಪದ ಇದಾಗದು ನನಗೆ ಚಿಕ್ಕ ವಯಸ್ಸಲ್ಲಿ ಕರೆಯುವಾಗ ನನಗೆ ಆಶ್ಚರ್ಯ ಆಗಿದೆ, ಏನಕ್ಕೆ ನನಗೆ ಮಾಸ್ಟರ್ ಅನ್ನೋದು ಅಂತಾರೆ, ಸ್ಕೂಲ್ ಟೀಚರ್ ನಮಗೇನು ಅಂತ ನನಗೆ ಚಿಕ್ಕ ವಯಸ್ಸು ಕನ್ಫ್ಯೂಷನ್. ಆಮೇಲೆ ಇಲ್ಲ ಅದು ಮಕ್ಳಿಗೆ ಮಾಸ್ಟರ್ ಅಂತಾರೆ, ಹೆಣ್ಮಕ್ಳಿಗೆ ಬೇಬಿ ಅಂತಾರೆ. ಸರಿ, ಹುಡುಗಿರಿಗೆ ಬೇಬಿ ಅಂದ್ಮೇಲೆ ನಮ್ಗೆ ಅಟ್ಲೀಸ್ಟ್ ಏನಾದ್ರು ಬೇಬಿ ಬಾಯ್ ಆ ಥರ ನನ್ನ ಮಕ್ಕಳಿಗೆ ಮಾಸ್ಟರ್ ಏನು ಬೇಬಿ ಬಾಯ್ ಏನು ಮಾಸ್ಟರ್ ಅರ್ಥನೇ ಆಗ್ತಾ ಇರಲಿಲ್ಲ ನನಗೆ. ಈಗಲೂ ಅದು ಇಂಗ್ಲೀಷ್ ಸ್ವಲ್ಪ ಕನ್ಫ್ಯೂಷನ್ ಸಬ್ಜೆಕ್ಟೇ ಅದು. SIT ಯೂನಿವರ್ಸಿಟಿನೇ, CIT ಯೂನಿವರ್ಸಿಟಿನೇ. ಮಾಸ್ಟರ್ ಅಂದರೆ ಇದು ಚಿಕ್ಕ ಹುಡುಗನಿಗೂ ಮಾಸ್ಟರ್ ಅಂತಾರೆ. ಸ್ವಲ್ಪ ಲೇಟಾಗಿ ಬಂದರೆ ಲೇಟ್ ಆನಂದ್ ಅಂದ್ಬಿಟ್ರೆ ಅದು ಬೇರೆ ಥರ ಹೋಗ್ಬಿಡುತ್ತೆ. ಇಂಗ್ಲೀಷ್ ಯಾರಿಗೆ ಅರ್ಥ ಆಗುತ್ತೆ? ಸೊ ಹಂಗಾಗಿ ಮಾಸ್ಟರ್ ನಂದು ಸರಿ ಗೊತ್ತಿಲ್ಲ ಅದೇನಂತ ಹಂಗೆ ಬಂದ್ಬಿಡ್ತದೆ. ಐ ಥಿಂಕ್ ಬ್ರಿಟಿಷ್ ಅವ್ರು ಬಿಟ್ಟು ಹೋದಂತ ಒಂದು ಏಕೈಕ ಕೊಡುಗೆ. ಸಾರಿ, ಥ್ಯಾಂಕ್ ಯು. ಸೊ ಈಗ ನೀವು ಆಗ್ಲೇ ಕ್ಯಾಶುವಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಒಂದು ಒಳ್ಳೆ ಮಾತಂದ್ರಿ, ನನ್ನ ಜೊತೆ ಎಲ್ಲಾ ಕೆಲಸ ಮಾಡೋರ್ಗು ಒಂದೇ ವರ್ಗಕ್ಕೆ ಸ್ಟಿಕ್ ಆಗಬೇಡಿ, ಒಂದಷ್ಟು ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್. ನೀವು ಬೇರೆ ಆಗಿ ನೀವಲ್ಲ, ಅದನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ, ನಾನು ಕೂಡ ಅದನ್ನ ಫಾಲೋ ಮಾಡ್ತೀನಿ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು ಅಂದ್ರೆ ನಾವು ಎಷ್ಟೋ ವರ್ಷ ಆರ್ಟಿಸ್ಟ್ ಆಗಿರಕ್ ಸಾಧ್ಯ ಇಲ್ಲ. ನಮ್ಗೆ ನಾವು ಬೇರೆನ ಎಕ್ಸ್ಪ್ಲೋರ್ ಮಾಡ್ಕೊಳಕ್ ಶುರು ಮಾಡ್ಬೇಕಾಗತ್ತೆ. ಆ ಥಾಟ್ ನಿಮ್ಗೆ, ಆ ಸ್ಟ್ರಾಟಜಿ ನಿಮ್ಗೆ ಯಾವ ಏಜ್ ಅಲ್ಲಿ ವರ್ಕ್ ಆಯ್ತು, ಯಾಕೆ ಮಾಡ್ಬೇಕು ಅಂತ ಅನಿಸ್ತು? ಇಟ್ಸ್ ಎ ವೆರಿ ಗುಡ್ ಕ್ವಶನ್. ಸಿ, ನಿಮ್ಗೇನಾಗುತ್ತೆ, ನಿಮ್ಗೆ ಫಸ್ಟ್ ಆಫ್ ಆಲ್ ಒಂದು ಇನ್ನರ್ ಒಳಗಿಂದ ಒಂದು ಏನೋ ಅನ್ನಿಸ್ಬೇಕು ಏನೇ ಮಾಡೋಕ್ಕೂ ನೀವು. ಇಫ್ ಯು ಆರ್ ಹ್ಯಾಪಿ ಆ್ಯಕ್ಟಿಂಗ್, ಎಸ್ ಯು ವಿಲ್ ಬಿ ಆ್ಯಕ್ಟಿಂಗ್. ಇಫ್ ಯು ಆರ್ ಹ್ಯಾಪಿ ಆ್ಯಂಕರಿಂಗ್, ಯು ವಿಲ್ ಬಿ ಡೂಯಿಂಗ್ ಆ್ಯಂಕರಿಂಗ್. ಇಫ್ ಯು ಆರ್ ಹ್ಯಾಪಿ ಡೈರೆಕ್ಟಿಂಗ್, ಯು ವಿಲ್ ಬಿ ಡೈರೆಕ್ಟಿಂಗ್. ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಿಮಗೆ ಬಂದು ಒಂದು ಸ್ಟಕ್ ಆಯಿತು ಅಂತ ಅಂದ್ಕೊಳ್ಳಿ, ಅಂದರೆ ಆ್ಯಕ್ಟಿಂಗ್ ಯಾವುದೋ ಅವಕಾಶ ಸಿಗ್ತಿಲ್ಲ ಅಂದರೆ, ಈ ಕಡೆ ಬೇರೆ ಆಸಕ್ತಿನೂ ಹುಟ್ಟಲಿಲ್ಲ ಅಂತಂದರೆ ಏನು ಮಾಡಬೇಕು ಗೊತ್ತಾಗಲ್ಲ, ಹಂಗೆ ಸ್ಟಕ್ ಆಗ್ಬಿಡುತ್ತೆ. ಈಗ ನಮ್ಮಲ್ಲೇ ಎಷ್ಟೋ ಎಲ್ಲ ಭಾಷೆಯಲ್ಲೂ ಇದಾಗಿದೆ. ನಿರ್ದೇಶಕರು ನಿರ್ದೇಶನ ಮಾಡ್ಕೊಂಡು ಬಂದು ಆಮೇಲೆ ಕಮಿಡಿಯನ್ ಆಗಿ, ಆರ್ಟಿಸ್ಟ್ ಆಗಿ, ಡೈರೆಕ್ಷನ್ಗಿನ ದೊಡ್ಡ ಆರ್ಟಿಸ್ಟ್ ಆದವರು ಇದ್ದಾರೆ. ತಮಿಳಲ್ಲಿ ಮಣಿವಣ್ಣನ್ ಅಂತ ಒನ್ ಟೈಮಲ್ಲಿ ಅದ್ಭುತವಾದಂಥ ಅವರು ನನಗಾದ್ರೆ ಗೊತ್ತಿದೆ, ಅವರು ಕಮಿಡಿಯನ್ ಆಗಿ. ಇವರು ಇಂತಿಂಥ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅಂದಾಗ, ಈ ಅಪ್ಪ ಇಷ್ಟು ಕಾಮಿಡಿ ಮಾಡ್ತಾರೆ, ಇಷ್ಟು ಸಿನಿಮಾ ಸೀರಿಯಸ್ ಸಿನಿಮಾಗಳು ಡೈರೆಕ್ಟ್ ಮಾಡಿದಾರ, ಸಸ್ಪೆನ್ಸ್ ಥ್ರಿಲ್ಲರು, ಮರ್ಡರ್ ಮಿಸ್ಟ್ರಿ ಮಾಡಿದಾರ ಅನ್ನೋ ಲೆಕ್ಕಕ್ಕೆ. ಸೊ ಅದು ಎರಡು ಥರ ಆಗುತ್ತೆ. ಒಂದು ನಿಮ್ಮ ಸರ್ವೈವಲ್ ಸ್ಕಿಲ್ ಆಗುತ್ತೆ, ಬಿಕಾಸ್ ನಿಮಗೆ ಇವಾಗ ಇಲ್ಲಿವರೆಗೂ ಬೋಟಲ್ಲಿ ಬಂದ್ರಿ, ಇಲ್ಲಿಂದ ನೆಕ್ಸ್ಟ್ ಏನು ಸ್ವಲ್ಪ ದೂರ ಈಜ್ಕೊಂಡು ಹೋಗ್ಬೇಕು, ಅಲ್ಲೋದ್ಮೇಲೆ ಇನ್ನೊಂದೇನೋ ಶಿಪ್ ಸಿಗುತ್ತೆ, ಅಲ್ಲೋದ್ಮೇಲೆ ಇನ್ನೊಂದೇನೋ ಸಿಗುತ್ತೆ. ಯು ಶುಡ್ ಬಿ ನೋಯಿಂಗ್ ಆಲ್ ದೀಸ್ ಥಿಂಗ್ಸ್. ಸರ್ವೈವಲ್ ಸ್ಕಿಲ್ ಅಂತಲೂ ತೊಗೋಬೋದು ಅದನ್ನು. ಇನ್ನೊಂದೇನು ಅಂತಂದರೆ, ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ ಅದನ್ನು ಅಂತ. ಸೊ ನನಗೆ ಯಾವುದೋ ಒಂದು ಟೈಮಲ್ಲಿ, ಟು ಬಿ ಆನೆಸ್ಟ್, ನನಗೆ ಸರ್ವೈವಲ್ ಸ್ಕಿಲ್ ಆಗು ವರ್ಕ್ ಆಯಿತು ನನಗೆ, ಬೇರೆ ಬೇರೆ ಮಾಡ್ತಕ್ಕಂಥದ್ದು. ಯಾಕೆ, ಒಂದೇ ಥರದ ಪಾತ್ರ, ಒಂದೇ ಥರದ್ದು ಇದು ಬರೋಕ್ಕೆ ಸ್ಟಾರ್ಟ್ ಆದಾಗ ನನಗೂ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಜನ ನಿಮ್ಮನ್ನು ಫಸ್ಟ್ ಹೆಂಗೆ ನೋಡ್ತಾರೆ ರೂಪಿಕಾ, ಏನು ಇಷ್ಟಪಡ್ತಾರೆ ಅದರಲ್ಲೇ ನೋಡೋಕೆ ಅವ್ರು ಇಷ್ಟಪಡ್ತಿರ್ತಾರೆ. ಆ ಐಸ್ನ ಬ್ರೇಕ್ ಮಾಡೋದು ತುಂಬ ಕಷ್ಟ. ನೀವೇನೇ ಬ್ರೇಕ್ ಮಾಡಿದ್ರು ತಿರ್ಗಾ ನಿಮ್ಮ ಸ್ಕ್ವೇರ್ ಒನ್ ತಂದೆ ಮಾತಾಡ್ತಾರೆ, ನೀವೇನೇ ಮಾಡಿದ್ರು ಮತ್ತೆ ಅಲ್ಲಿಗೆ ತಂದು ಮಾತಾಡ್ತಾರೆ. ಸೊ ಹೀಗಿರಬೇಕಾದ್ರೆ ನಾನೇನೋ ಬೇರೆ ಮಾಡಬೇಕು ಅಂತ ನನಗೂ ಅನ್ನಿಸ್ಬೇಕಲ್ಲ. ಬಟ್ ನನಗೆ ಹಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ನಾನು ಯಾಕೆ ಇವ್ರಿಗೆಲ್ಲ ನನ್ನ ಮೇಲೆ ನಂಬಿಕೆ ಅಂದರೆ, ಅವ್ರಿಗೆ ನನ್ನ ಸಿನಿಮಾ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇವ್ನು ಚೆನ್ನಾಗಿ ಡೈರೆಕ್ಟ್ ಮಾಡ್ತಾನೆ ಅನ್ನೋ ಕಲ್ಪನೆ ಅವ್ರಿಗೆ. ನಾನು ಮಾಡ್ತೀನಿ ಅನ್ನೋದು ಬಿಡೋದು ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವರೆಲ್ಲ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಗೆ ನಾನು ಡ್ರಾಮಾ ಡೈರೆಕ್ಷನ್ ಮಾಡಿದೆ. ಅದನ್ನು ಮಾಡೋ ಪ್ರೋಸೆಸ್ಸಲ್ಲಿ ನಾನು ಡಿಸ್ಕವರ್ ಮಾಡಿಕೊಂಡೆ ಇನ್ನೂ ದೊಡ್ಡ ಕಿಕ್ ಅಂತ. ನೀವು ಆರ್ಟಿಸ್ಟಾಗಿ ಸಕ್ಸಸ್ ಆದರೆ ಅಂತ ಅಂದ್ಕೊಳ್ಳಿ, ಈಗ ಒಂದು ಸಿನಿಮಾ ನೋಡ್ತಾ ಇರ್ತೀರ ನೀವು, ಸಿನಿಮಾದಲ್ಲಿ ರೂಪಿಕಾ ಬರ್ತಾಳೆ ಸ್ಕ್ರೀನ್ ಮೇಲೆ, ಓಕೆ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಓಕೆ ಹೆಂಗೆ ಮ್ಯಾಚ್ ಆಗ್ತಿದೆ, ಇದನ್ನು ನೋಡ್ತೀರಾ. ಸಿನಿಮಾ ಸಕ್ಸಸ್ ಆಗಲಿ ಫೇಲ್ ಆಗಲಿ ನನ್ನ ಪಾತ್ರ ಗೆಲ್ತಾ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾವು ಇಮ್ಯಾಜಿನ್ ಇವರ ಡೈರೆಕ್ಟರ್, ರೂಪಿಕಾನು ನಿಮ್ಮದೇ ಇಮ್ಯಾಜಿನೇಷನು, ಅದ್ರ ಪಕ್ಕ ಇರೋ ಕ್ಯಾರೆಕ್ಟ್ರು ನಿಮ್ಮದೇ ನಿಮ್ಮದೇ ಅದು ಕೂಸು. ಯಾಕಂದ್ರೆ ನೀವು ಅದನ್ನು ಬರೆದಿರ್ತೀರ, ಡೈರೆಕ್ಟ್ ಮಾಡಿರ್ತೀರ. ಸ್ಟೋರಿ ಹೋಗ್ತಾ ಇದೆ ಇವಾಗ, ಅದು ನಿಮ್ಮದೇ. ಯಾವುದೋ ಒಂದು ಪಾಯಿಂಟಲ್ಲಿ ಜನ ಯಾವುದಕ್ಕೋ ಚಪ್ಪಾಳೆ ಹೊಡಿತಾರೆ, ಅದು ನಿಮ್ಮದೇ. ಯಾವುದೋ ಒಂದು ಪಾಯಿಂಟಲ್ಲಿ ಅಳ್ತಾರೆ, ಅದು ನಿಮ್ಮದೇ ಕ್ಯಾಲ್ಕುಲೇಷನು. ಸೊ ದೊಡ್ಡ ಕಿಕ್ ಆಯ್ತಲ್ಲ ಇದು. ಸೊ ಅದು ಹಾಗೇನೆ, ಇದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಿಕ್ ಬೇಕು ಅಂತ ಡೈರೆಕ್ಷನ್ ಸ್ಟಾರ್ಟ್ ಆಯಿತು. ಹಾಗಾಗಿ ಎಲ್ಲವೂ ಅದನ್ನೇ ಹೇಳದ್ನಲ್ಲ, ಟಿ ವಿ ಆ್ಯಂಕರಿಂಗಿಂದ ಹಿಡಿದು FM ಅಲ್ಲೂ ಕೂಡ ನಾನು RJ ಆಗಿ ವರ್ಕ್ ಮಾಡಿಬಿಟ್ಟೆ. ಅಬ್ಸಲ್ಯೂಟ್ಲಿ. ಯಾವುದೋ ಒಂದು ತಿಂಗಳು 2 ತಿಂಗಳು ಸುಮ್ಮನೆ ಸ್ಟ್ಯಾಂಡ್ ಬೈ ಶೋಗೆ ಅಂತ ನನ್ನ ಕರೆದ್ರು. ಅದು ನೋಡ್ರೆ ಆಮೇಲೆ 2 ವರ್ಷ ಊಟ ಆಗ್ತು ನನಗೆ ರೇಡಿಯೋ. ನಾನು ಸುಮ್ಮನೆ ಹೇಳ್ಬಾರ್ದು, ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ನಾನು ಅದನ್ನು ಕಲಿತೆ. ಯಾಕಂದ್ರೆ ಇವಾಗ ನಾನು ಇಲ್ಲ, ಕಣ್ಮುಚ್ಕೊಂಡೆ, ಇವಾಗ ಆನಂದ್ ಇಲ್ಲ, ಹೆಂಗ್ ಕನ್ವೆ ಮಾಡೋದು ಇಲ್ಲ. ಯಾಕಂದ್ರೆ ತುಂಬಾ ಜನ ಆರ್ಟಿಸ್ಟ್ಗೆ ನಾನು ಕಾಣಿಸ್ಕೋಬೇಕು ಅಂತಾನೆ ಇರುತ್ತೆ, ಆದ್ರೆ ಒಂದು ಧ್ವನಿ ಆಗಿರ್ಬೇಕು ಅಂದ್ರೆ ತುಂಬಾ ರೇರ್. ಆಮೇಲೆ ನಮ್ದೇನು ಯೂನಿಕ್ ವಾಯ್ಸ್ ಅಲ್ಲ. ಏನೋ ಮಾತಾಡಿದ ತಕ್ಷಣ ಸಡನ್ ಆಗಿ ಅಮಿತಾಬ್ ಬಚ್ಚನ್ ವಾಯ್ಸ,
ಇಲ್ಲ ಅಣ್ಣವ್ರ ಥರದ್ದೇನೋ ಸಪ್ರೇಟ್ ವಾಯ್ಸಾ, ವಜ್ರಮುನಿಯವ್ರ ಥರ ವಾಯ್ಸಲ್ಲೇ ನಾವು ಯಾರನ್ನೋ ಹಿಡಿದಿಟ್ಬಿಡೋಣ ಅನ್ನೋಕ್ಕಲ್ಲ. ಮತ್ತು ಹೆಂಗಯ್ಯ ಇದು ಅಂತಂದಾಗ ಅವಾಗ ನಾನು ಮಾಡ್ಯುಲೇಷನ್ ಮೇಲೆ ಇನ್ನೂ ಜಾಸ್ತಿ ವರ್ಕ್ ಮಾಡ್ತಾ, ಕಾಮಿಡಿದು ಸ್ಕ್ರಿಪ್ಟ್ಸ್ ಎಲ್ಲ ತರ್ತಾ. ಸೊ ದಟ್ ವರ್ಕ್ ಫಂಟಾಸ್ಟಿಕ್ ಅವ್ರಿಗೆ. ಸೊ ಅದು ಒಂದು 2 ತಿಂಗಳು 3 ತಿಂಗಳಿಗೆ ಸ್ಟಾರ್ಟ್ ಆಗಿದ್ದು ಶೋ 1-2 ವರ್ಷದವರೆಗೂ ನನಗೆ ರೇಡಿಯೋ ಸರ್ವ್ ಮಾಡ್ತು. ಅಗೇನ್ ಇಟ್ಸ್ ಎ ಲರ್ನಿಂಗ್ ಪ್ರೋಸೆಸ್. ಹಾಗೆ ಇದು ಮಾಡ್ತಾ ಮಾಡ್ತಾ ಅವಾಗಲೇ ಅದಕ್ಕೆ ಅನಿಸಿದ್ದೇನು ಅಂತಂದರೆ, ಇದು ಭಯಂಕರ ಇದೆ ಗುರು ಆಟ, ಇದು ಬರೀ ಒಂದೇ ಅಲ್ಲ, ಇವತ್ತಿಗೂ ಸುಮಾರು ಎಷ್ಟೇನೋ ಕಲಿಯೋಕ್ಕಿದೆ, ಟೆಕ್ನಿಕಲಿ ಸುಮಾರು ವಿಷಯ ಕಲಿಯೋದು. ನಾವೆಲ್ಲ ಮಾತಾಡ್ತೀವಿ, ಫರ್ಗೆಟ್ ಅಬೌಟ್ ಮೀ, ಇವರೆಲ್ಲ. ರೀಸೆಂಟ್ಲಿ ಕಮಲ್ ಹಾಸನ್ ಸರ್ ವೆಂಟ್ ಟು US ಆ್ಯಂಡ್ ಹಿ ಲರ್ನ್ಟ್ AI ಬಗ್ಗೆ, ಇನ್ನೊಂದು ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ಕಲ್ತ್ಬಿಟ್ಟು ಬಂದಿದ್ದಾರೆ. ಕ್ರ್ಯಾಶ್ ಕೋರ್ಸ್ ಮಾಡಿ ಬರ್ತಾರೆ ಅವರು. ಅಂದಮೇಲೆ ಇನ್ನೇನಂತ ಹೇಳೋಣ ನಾವು. ನೀವು ರವಿ ಸರ್ ಮನೆಗಂತೂ ಹೋಗ್ಬಿಟ್ರೆ ಟೆರೇಸ್ ಎಲ್ಲ ಅವ್ರದ್ದು ದೊಡ್ಡ ಸ್ಟುಡಿಯೋ, ಅವರೇ ಕೂತ್ಕೊಂಡು ಎಡಿಟ್ ಮಾಡ್ತಾ ಇರ್ತಾರೆ. ಎಲ್ಲ ಎಡಿಟ್ ಅವರೇ ಮಾಡೋದು ಕೂತ್ಕೊಂಡು ಎಡಿಟಿಂಗ್. ಎಲ್ಲ ಎಷ್ಟೋ ವರ್ಷದಿಂದ ಕಲ್ತ್ಬಿಟ್ರು ಅವರು. ಬಿಕಾಸ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ಲ. ಈಗ ನನಗೆ ಹಿಂಗೆ ಬೇಕು ಅಂತ ತಿವ್ದು ಒಬ್ಬರ ಹತ್ರ ಹೇಳಿ ಮಾಡಿಸ್ಕೋದು ಹೆಂಗಿದೆ, ಕೂತ್ಕೊಂಡು ನಾನೇ ಮಾಡೋದು ಹೆಂಗಿದೆ. ಮತ್ತು ಯಾರೋ ಮಾಡೋರ್ಗೆ ಅವ್ರಿಗೊಂದು ಟೈಮ್ ಇರುತ್ತೆ, ಆಮೇಲೆ ಅವ್ರ ಇನ್ವಾಲ್ವ್ಮೆಂಟು ಹೋಗ್ಬೇಕು ಮನೆಗೆ, ಕ್ರಿಯೇಟಿವಿಟಿ ಟೈಮ್ ಇರಲ್ಲ. ಇಲ್ಲ ಅಂದ್ರೆ ನನಗೆ ಆ ಸೀನ್ ಕರೆಕ್ಟಾಗಿ ಕೂರಿಸೋರ್ಗು ನಂಗೆ ನಿದ್ದೆ ಬರಲ್ಲ, ನಾನು ಆ ಪ್ರಪಂಚದಲ್ಲಿ ಮುಳುಗೋಗಿರ್ತೀನಿ. ಸೊ ಈಸ್ ಲೈಕ್ ದಟ್. ಹಾಗಾಗಿ ಸುಮಾರು ವಿಷಯ ಇದೆ, ಹಾಗಾಗಿ ಅದಕ್ಕೆ ಕಲ್ತಿರ್ಬೇಕು ಅಂತ ನಾನು ಹೇಳೋದು. ಸೊ ಈ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ, ಡೈರೆಕ್ಟರ್ ಆನಂದ್ ಬಗ್ಗೆ ಮಾತಾಡೋದಾದ್ರೆ, ಈ 5-5 ವರ್ಷಕ್ಕೂ ಗ್ರಾಫ್ಸ್ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ? ಅದನ್ನ ನಾವು ಕಲಿಯೋದು ಉತ್ತಮನ? ಬಿಕಾಸ್ ತುಂಬಾ ಜನ ನನಗೆ ಗೊತ್ತಿದೆ, ನಾನೆಲ್ಲ ಮಾಡ್ತೀನಿ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಇರ್ತಾರೆ. ನನಗೆ ಆ ಹೆಸರಿದೆ, ನನಗೆ ಈ ಹೆಸರಿದೆ, ಅದನ್ನ ನಡಿಬೋದು ಅಂತ ಇರುತ್ತೆ. ಬಟ್ ಅದ್ರ ಬಗ್ಗೆ ನೀವು ಅಲ್ಲ, ಈ ಗುಣ ಏನಿದೆಯಲ್ಲ, ಈಗ ನೀವು ಇಷ್ಟು ಹೇಳಿದ್ರಲ್ಲ, ಇದಿಷ್ಟು ಡೈರೆಕ್ಟರ್ಗೆ ಅಂತಲ್ಲ, ಯಾರಿಗೆ ಇದ್ರೂ ಅದು ಡೌನ್ಫಾಲೇ. ಎಕ್ಸಾಕ್ಟ್ಲಿ. ಆರ್ಟಿಸ್ಟ್ಗಿದ್ರೂ ಡೌನ್ಫಾಲೇನೆ, ಮ್ಯೂಸಿಕ್ ಡೈರೆಕ್ಟರ್ಗಿದ್ರು ಡೌನ್ಫಾಲೇನೆ, ಡೈರೆಕ್ಟರ್ಗಿದ್ರು ಡೌನ್ಫಾಲೇನೆ, ಕ್ಯಾಮ್ರಾಮ್ಯಾನ್ಗಿದ್ರು ಡೌನ್ಫಾಲೇನೆ. ಸೊ ಇಲ್ಲಿ ಅಪ್ಗ್ರೇಡೇಷನ್ ಅನ್ನೋದೇನು ಅಂತಂದರೆ, ಇವಾಗ ಏನು ಒಂದು ಟ್ರೆಂಡ್ ಇದೆ, ಏನಿದೆ ಅದಕ್ಕೆ ಹೋಗ್ತಕ್ಕಂಥದ್ದು. ಆದರೆ ಬಹುತೇಕ ಯಾರು ಅಪ್ಡೇಟ್ ಆಗಲ್ಲ ಅಂತಲ್ಲ, ಆ ಟ್ರೆಂಡ್ ಅವ್ರಿಗೆ ಇಷ್ಟ ಆಗಲ್ಲ ಬಹುಶಃ. ಇದು ನನಗೂ ಸತ ಆಗ್ತಾ ಇರ್ತಕ್ಕಂಥ ಫ್ಲೇವರು. ಈಗ ನನ್ನ ಸೀರಿಯಲ್ ಮಾಡೋವಾಗ್ಲೇ ನಾನು ಸೀರಿಯಲಲ್ಲಿ ಸಾಂಗ್ಸ್ ಎಲ್ಲ ಮಾಡ್ತಾಯಿದ್ವಿ. ತುಂಬ ಆ ಸಿನಿಮಾಲಿ ಹೆಂಗಿದೆ ಅದೇ ಥರದ್ದು ಒಂದು ಮೇಕಿಂಗ್ ಎಲ್ಲ ಮಾಡ್ತಾಯಿದ್ವಿ. ಅದನ್ನು ಅವಾಗಲೇ ಮಾಡಿಬಿಟ್ಟಿದ್ದಕ್ಕೆ ನನಗೆ ಇವಾಗ ರೀಲ್ಸಲ್ಲಿ ಫ್ಲೇವರ್ ಇಲ್ಲ. ಎಲ್ಲರೂ ರೀಲ್ಸ್ ಹಾಕೊಂಡು ಡ್ಯಾನ್ಸ್ ಮಾಡಿ ಅದೇ ಥರ ರೀಕ್ರಿಯೇಟ್ ಮಾಡ್ಬಿಟ್ಟಿದ್ದೀವಲ್ಲ ನಾವು ಅನ್ನೋ ಥರ. ಸಿ ಇಟ್ಸ್ ಜಸ್ಟ್ ದ ಸೇಮ್ ಥಿಂಗ್ ಇನ್ ಡಿಫ್ರೆಂಟ್ ಇದು ಅನ್ನೋ ಥರ ಮೀಡಿಯಾ, ಬೇರೆ ಬೇರೆ ಥರ ಅಂತ. ಸೊ ಇದು ನಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಎಲ್ಲ ನಿಂತಿದೆ. ಇದನ್ನ ಅಡ್ಯಾಪ್ಟಬಿಲಿಟಿ ಅಂತ ಕರೀತಾರೆ. ಆಮೇಲೆ ವರ್ಕ್ ಮಾಡೋವಂಥ ಜನ್ರೇಷನ್ಸ್ ಚೇಂಜ್ ಆಗ್ತಾ ಇರ್ತಾರೆ. ಓಕೆ, ಈಗ ನಾನು ಡೈರೆಕ್ಟ್ರಿಗೆ ಏನು ತೊಂದರೆ ಇಲ್ಲಪ್ಪ, ನಾನು ಡೈರೆಕ್ಟ್ ಮಾಡ್ತಾ ಇರ್ತೀನಿ, ನನಗೊಬ್ರು ಕ್ಯಾಮ್ರಾಮ್ಯಾನ್ ಇರ್ತಾರೆ. ಕ್ಯಾಮ್ರಾಮ್ಯಾನ್ ಹೆಂಗೆ ಅಂದರೆ ನನಗೆ ಹೆಂಡತಿ ಇದ್ದಂಗೆ. ಯಾಕಂದ್ರೆ ನನಗಿಂತ ಮುಂಚೆ ನನ್ನ ಇಮ್ಯಾಜಿನೇಷನ್ನ ನೋಡೋದೇ ಅವರು. ಈ ಥರ ಬಂದರು ಹಳೆಯ ಡೈರೆಕ್ಟರ್ಸ್ ಎಲ್ಲ. ಅದಕ್ಕೆ ಅವ್ರಿಗೆ ಪರ್ಟಿಕ್ಯುಲರ್ ಕ್ಯಾಮ್ರಾಮ್ಯಾನೇ ಬೇಕು ವೇವ್ ಲೆಂತ್ಗೆ. ಆಮೇಲೆ ಏನಾಯಿತು, ಇಲ್ಲಿ ಮಾನಿಟ್ರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಕ್ಯಾಮ್ರಾಮ್ಯಾನ್ ಜೊತೆಗೆ ಡೈರೆಕ್ಟರ್ ನೋಡ್ತಿದ್ದಾರೆ. ಕ್ಯಾಮ್ರಾಮ್ಯಾನ್ ತಪ್ಪು ಮಾಡಿದ್ರೆ ಡೈರೆಕ್ಟ್ರೇ ಹೇಳ್ತಾರೆ ಇವಾಗ. ಸೊ ನನಗೆ ಒಂದು ಸ್ಟೆಪ್ ದೂರ ಅದೇ ನಾನು. ನನಗೆ ಅದೇ ಕ್ಯಾಮ್ರಾಮ್ಯಾನ್ ಬೇಕಂತೇನಿಲ್ಲ. ಪ್ಯಾಚ್ ವರ್ಕಿಗೆ ನನಗೆ 2 ದಿನಕ್ಕೆ ಇನ್ಯಾರು ಬಂದರೂ ಓಕೆ, ನನಗೆ ಇಲ್ಲೇನು ಬೇಕು ಕರೆಕ್ಷನ್ ನಾನು ಇವಾಗ ಮಾನಿಟ್ರಲ್ಲಿ ನೋಡ್ಕೊತೀನಿ, ಮಾಡ್ಕೊತೀನಿ. ಸೊ ಅಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು. ಅದಾದಮೇಲೆ ಈ ಕ್ಯಾಮ್ರಾಮ್ಯಾನ್ ಯಾರಿಗೋ ವಯಸ್ಸೇ ಆಗೋಯ್ತು, ಕಣ್ಣೇ ಸರಿಯಾಗಿ ಕಾಣಲ್ಲ. ಈಗ ಮೇಯ್ನು ಕ್ಯಾಮ್ರಾಮ್ಯಾನ್ ಕಣ್ಣು ಬೇಕು ಪಾಪ, ಏನೋ ಕಣ್ಣೇ ಮಂಜಾಯಿತು. ಬಟ್ ಈತ ಇನ್ನೂ ಡೈರೆಕ್ಟ್ ಮಾಡ್ತಾನೆ ಇದ್ದಾರೆ, ಏಜ್ ಆಗಿದೆ. ಈಗ ಹೆಂಗೊಬ್ಬ ಹುಡುಗ ಬರ್ತಾನೆ, ಇವನು ವೇವ್ಲಂತೂ ಇವ್ರ ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆಗಬೇಕು. ಈಗ ಇವ್ರಿಗೆ ಏನೋ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅದು ಇವ್ರಿಗೆ ಇರಿಟೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಗೊತ್ತು, ನೀನು ಸುಮ್ಮನೆ ಮಾಡಯ್ಯ ಅಂತ ಇವ್ರೇನಾರು ಆಟೋನಲ್ಲಿ ಮಾತಾಡಿದಾಗ. ಅದಕ್ಕೆ ಹೇಳೋದಿಲ್ಲ ಅಪ್ಗ್ರೇಡೇಷನ್ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಟೆಕ್ನಿಕಲ್ ಅಪ್ಗ್ರೇಡೇಷನ್, ಇಟ್ಸ್ ಎ ರಿಲೇಷನ್ಶಿಪ್ ಅಪ್ಗ್ರೇಡೇಷನ್ ಫಸ್ಟ್ ಆಫ್ ಆಲ್, ಒಂದು ವರ್ಕ್ ಅಟ್ಮಾಸ್ಫಿಯರಲ್ಲಿ. ಯಾಕೆ ಅಮಿತಾಬ್ ಬಚ್ಚನ್ ಇವತ್ತಿಗೂ ಇದ್ದಾರೆ ಅಂತಂದರೆ, ನನ್ನ ಬಹುತೇಕ ಅನುಭವದ ಮಟ್ಟಿಗೆ ನಾನು ಜೊತೆಲಿ ಸೆಟ್ಟಲ್ಲಿ ನೋಡಿಲ್ಲ. ಅವ್ರು ಇವತ್ತಿಗೂ ಸೆಟ್ಟಲ್ಲಿ ಪ್ರಾಯಶಃ ಈ ಯಂಗ್ಸ್ಟರ್ಸ್ ಎಲ್ಲರಿಗೂ ಅವರು ಹಳೆಯ ಅವರ ತಲೆಯವ್ರಿಗೆ ಏನು ರೆಸ್ಪೆಕ್ಟ್ ಕೊಡ್ತಾಯಿದ್ರು, ಇವತ್ತು ಅವ್ರು ಅದೇ ಕೊಡ್ತಿದ್ದಾರೆ. ಅದಕ್ಕೆ ಅವ್ರು ಆಟದಲ್ಲಿದ್ದಾರೆ. ನಾನು ಅಮಿತಾಬ್ ಬಚ್ಚನ್ನು, ನಾನು ಹೀರೋ ಆದಾಗ ನೀವು ಯಾರೂ ಹುಟ್ಟೇ ಇರಲಿಲ್ಲ, ಈ ಒಂದು ಸೆಟ್ಟಿಗೆ ಬಂದರೆ ನೀವು ಯಾರೂ ಹುಟ್ಟೇ ಇಲ್ಲ ನಾನು ಬಂದಾಗ ಅನ್ನೋ ಥಾಟಲ್ಲಿ ಬಂದು ನಾನು ಮಾಡಿದ್ದೆ ಅನ್ನಂಗೆ ಮಾಡಿದರೆ ಮೇ ಬಿ ಅವರು ತರಲಿಲ್ವೋ ಏನೋ ಗೊತ್ತಿಲ್ಲ. ಸೊ ವಾಟ್ ದಟ್ ಮೀನ್ಸ್ ಅಬೌಟ್ ಅಪ್ಗ್ರೇಡೇಷನ್ ಮೀನ್ಸ್ ಇಟ್ ಈಸ್ ಎ ರಿಲೇಷನ್ಶಿಪ್ ಅಪ್ಗ್ರೇಡೇಷನ್. ನಾವು ಕ್ರಿಯೇಟಿವ್ ಫೀಲ್ಡಲ್ಲಿ ಇದ್ದವರು ಎಷ್ಟು ಅದೃಷ್ಟವಂತರಲ್ವಾ. ಅಂದರೆ ಇದು ಆಳ ಹೋಗ್ತಾ ಇದ್ರೆ ಹೋಗ್ತಾನೆ ಇರ್ತೀವಿ. ಆದರೆ ಅದು ನೀವು ಹೇಳ್ದಂಗೆ ನಮ್ಮಲ್ಲಿರುತ್ತೆ, ನಾವು ಎಲ್ಲಿಗೆ ಹೋಗಬೇಕು, ಯಾವ ಆಳಕ್ಕೆ ಹೋಗಿ ಮುಟ್ಟಬೇಕು ಅಂತ. ಸೊ ಈಗೋ ಅಂತ ಒಂದು ಬಂದ್ಬಿಟ್ರೆ ಐ ಥಿಂಕ್ ಅಲ್ಲಿ ಎಲ್ಲದಕ್ಕೂ ಅದೇ ಕಾರಣಮ್ಮ. ಇದೊಂದೇ ಅಲ್ಲ, ಯು ಟೇಕ್ ಎನಿಥಿಂಗ್, ಅದು ಬಂದಾಗ ಏನಾಗುತ್ತೆ ಅಲ್ಲಿ ಮುಂದಕ್ಕೆ ಹೋಗಲ್ಲ ಅಷ್ಟೇ. ದಟ್ ಇಸ್ ಎ ದೊಡ್ಡ ಹ್ಯಾಂಡ್ ಚೆಕ್ ಪೋಸ್ಟ್ ಅದು. ಬಟ್ ಅದು ನಾನು ಹೇಳ್ದಷ್ಟು ಈಸಿನೂ ಅಲ್ಲ ಅದನ್ನು ಬ್ರೇಕ್ ಮಾಡಿ ಮುಂದೆ ಹೋಗೋಕ್ಕೆ. ತುಂಬ ಅಗಾಧವಾದ ತಾಳ್ಮೆ ಬೇಕು.
ಯಾರೋ ನಮ್ಗಿಂತ ತುಂಬಾ ಜೂನಿಯರ್ ಏನೋ ಗೊತ್ತಿಲ್ಲದೆ ಇರೋನು ಸಂಬಂಧಗಳು ಉಳ್ಕೊಂಡ್ಬಿಡುತ್ತಲ್ಲ. ಎಲ್ರ ಮುಂದೆ ಏನೋ ಅಂದ್ಬಿಟ್ರೆ ಅದನ್ನ ನಾನು ಸಹಿಸ್ಕೊಂಡು ದಾಟ್ಕೊಂಡು ಹೋಗುವಂತ ಒಂದು ಮನಸ್ಸು ನನಗೂ ಇರಬೇಕು. ಅದಕ್ಕೆ ನಾನು ಹೇಳ್ತಾರೆ ಇದಕ್ಕೆಲ್ಲ ಏನ್ ಮುಖ್ಯ ಅಂತಂದ್ರೆ ನನಗಿದು ಎಷ್ಟು ಬೇಕು ಅನ್ನೋದ್ರ ಮೇಲೆ ಅವೆಲ್ಲವೂ ಇದೆ. ಅದು ಸಂಬಂಧಕ್ಕೂ ಬಂದ್ರೆ 100%. ಈಗೋ ಬದಲು ಸಾರಿ ಅಂತ ಬಂದ್ಬಿಟ್ರೆ ಅದು ಹೇಳೋದು ಅಷ್ಟು ಈಸಿ ಅಲ್ವಲ್ಲ, ಸಿಚುಯೇಷನ್ ಮೇಲೆ ಹೋಗುತ್ತೆ. ಏನು ಸಿಚುಯೇಷನ್ ಅಂತ ಸಾಧಾರಣ ಹಂಗಾಗಲ್ಲ, ಅದು ಅಷ್ಟು ಈಸಿ ಅಲ್ಲ ಅದು. ಹಂಗೆ ಹೇಳ್ದಷ್ಟು ಈಗಿನ ಜನರೇಷನ್ ಅವ್ರಿಗೆ ಈಸಿ ಅಲ್ವಾ? ಬಿಕಾಸ್ ಅವಾಗೆಲ್ಲ ಏನ್ ಮನೆ ತುಂಬಾ ಜನ ಇರ್ತಾ ಇದ್ರು, ಒಂದ್ 20-25 ಜನ ಎಲ್ಲ ಅಂದ್ರೂ ಸುಖವಾಗಿರ್ತಾ ಇದ್ರು, ಅಂದ್ರೂ ಒಂಥರ ನಾವೆಲ್ಲ ಒಟ್ಟಿಗೆ ಇರ್ತಾ ಇದ್ವಿ. ಏನ್ ಗೊತ್ತಾ ರೂಪಿಕಾ, ಅಲ್ಲಿ ಜಸ್ಟ್ ಟೆಲ್ ಯು, ನಾನು ತುಂಬಾ ಇದ್ರ ಬಗ್ಗೆ ಡೀಪ್ ಆಗಿ ಅನಲೈಸ್ ಮಾಡಿ ಕೆಲವೊಂದು ನೋಡಿ ಹೇಳ್ತಾ ಇದ್ದೀನಿ. ಸುಮಾರು ವಿಷಯ ನಾವು ಕಾಲ್ಪನಿಕವಾಗಿ ಮಾತಾಡ್ತೀವಿ. ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿ ಎಲ್ಲ ಸುಖವಾಗಿ ಎಲ್ಲ ಹಿಂಗೆ ಇದ್ರು. ಹತ್ರ ಹೋಗಿ ಕೆರೆ ಅವ್ರಿಗೆ ಮನಸ್ಸನ್ನ ನೋಡೋ, ಅವ್ರು ತುಂಬ ಸಹಿಸ್ಕೊಂಡು ಬಂದಿರ್ತಾರೆ. ಎಷ್ಟೊಂದು ಅವರು ತುಂಬ ತ್ಯಾಗಗಳು ಮಾಡ್ಬಿಟ್ಟಿರ್ತಾರೆ ಅವರು. ಅಂದ್ರೆ ದೂರದ ಬಿಟ್ಟ ನನಗೆ ಅಷ್ಟೇನೆ ನಾವು ಅನ್ಕೋತೀವಿ ಅಷ್ಟೇನೆ, ಅವೆಲ್ಲ ಏನೂ ಇಲ್ಲ. ಅದನ್ನೇ ಹೇಳ್ತೀವಲ್ಲ, ಯಾರೋ ಒಬ್ರು ಸ್ಯಾಕ್ರಿಫೈಸ್ ಮಾಡಿದೆ, ಯಾರೋ ಒಬ್ರು ಡೆಡಿಕೇಟೆಡ್ ಆಗಿ ಇಲ್ಲದೆ ಯಾವುದೂ ಸ್ಮೂತಾಗಿ ಸಾಗಿರಲ್ಲ. ಅದು ಸಿನಿಮಾನೇ ಆಗಲಿ, ಸಂಸಾರವೇ ಆಗಲಿ, ಅದು ಸಾಧ್ಯನೇ ಇಲ್ಲ. ಅದು ನೀನೇ ಮಾಡಬೇಕಾ, ನಾನೇ ಮಾಡಬೇಕಾ, ನಾನು ಯಾಕೆ ಮಾಡಬೇಕು, ಎಲ್ಲ ಪ್ರಶ್ನೆಗಳು ಉದ್ಭವ ಆದಾಗ ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಟ್ಯಾಕಲ್ ಮಾಡಕ್ಕೆ. ಏನು ಅಂತ ಅದಕ್ಕೆ ಜೆಂಡರ್ನ ಅಂಟಾಕಕ್ಕಾಗಲ್ಲ ನಾವು. ಹೆಣ್ಣು ಗಂಡು, ಗಂಡು ಹೆಣ್ಣು ಅಂದ್ಬಿಟ್ಟು ಅಂತ ಎಮೋಷನ್ಸ್ ಅಂದ್ಕೊಂಡು ಹೋಗ್ಬೇಕು. ನಿರ್ದೇಶಕ ಆನಂದ್ ಅವರ ಕಲಿಕೆ ಎಷ್ಟಾಗ್ತಾ ಇದೆ, ಯಾವಾಗ ನಾವು ತಿರ್ಗಾ ನಾವು ನಿರೀಕ್ಷೆ ಮಾಡ್ಬೋದು? ಬಿಕಾಸ್ ನೀವು ಫಿಕ್ಷನ್ ಅಥವಾ ನಾನ್ ಫಿಕ್ಷನ್ ಅಂತ ಯಾವುದೇ ಒಂದು ಲಿಮಿಟೇಷನ್ ಇಟ್ಕೊಳ್ಳಿಲ್ಲ, ಎಲ್ಲಾದ್ರಲ್ಲೂ ಸಹ ಅನ್ನಿಸ್ಕೊಂಡ್ಬಿಟ್ರಿ. ನಿಮ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಯು ಆರ್ ಆಲ್ಸೋ ಲೈಕ್ ಅ ಬ್ಲ್ಯಾಂಕ್ ಪೇಪರ್. ಬಿಕಾಸ್ ಆಕ್ಟರ್ ಆಗಿ ಅನ್ಕೊಳ್ದೇನೆ ಬಂದವರು ಒಂದು ಫಿಕ್ಷನ್ ನೀವು ಡೈರೆಕ್ಟ್ ಮಾಡ್ತೀರಾ, ಅಥವಾ ಸೀರಿಯಲ್ಸ್ ಡೈರೆಕ್ಟ್ ಮಾಡ್ತೀರಾ, ನಾನ್ ಫಿಕ್ಷನ್ ರಿಯಾಲಿಟಿ ಸಕ್ಸಸ್ಫುಲ್ ಆಗಿ ನೀವೆಲ್ಲ ಡೈರೆಕ್ಟ್ ಮಾಡ್ತೀರಾ, ಪ್ರೊಡ್ಯೂಸ್ ಮಾಡ್ತೀರಾ ಅಂದರೆ ಇಟ್ಸ್ ಅ ಚಾಲೆಂಜ್. ಅದು ಕಾಂಪಿಟೇಟಿವ್ ಚಾನೆಲ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ, ಆ ಪ್ರೆಷರ್ ಮಧ್ಯದಲ್ಲಿ ಕ್ರಿಯೇಟಿವಿಟಿ ಹೋಗ್ಬಾರ್ದು, ಜೊತೆಗೆ ಚಾಲೆಂಜಸ್ಸು ಎಲ್ಲ ಪ್ರೂವ್ ಮಾಡ್ಕೋಬೇಕು. ಎಷ್ಟೇ ನಾವು ಆರ್ಟಿಸ್ಟ್ ಆಗಿ ಹೆಸರು ಮಾಡ್ಬಿಟ್ರು ಅದು ಅದೊಂದು ವರ್ಗ ಆಗುತ್ತೆ. ಆದ್ರೆ ಇಲ್ಲಿ ಬಂದಾಗ ಇದು ಬೇರೆ, ಇಲ್ಲೂ ಪ್ರೂವ್ ಮಾಡ್ಕೊಳ್ಬೇಕು, ಡೈಲಿ ಚಾಲೆಂಜಸ್. ಇದು ಹೆಂಗೆ? ಅಥವಾ ಅಲ್ಲ, ಅದು ಮಾಡಲೇಬೇಕು. ನಾನು ಅದೇ ಹೇಳ್ತೀನಿ, ಅನಿವಾರ್ಯ. ಅನಿವಾರ್ಯಕ್ಕೆ ನಿಮ್ಮನ್ನ ನಾನು ಅದನ್ನೇ ಹೇಳೋದು, ಇಷ್ಟಪಟ್ಟು ಮಾಡೋದು, ಕಷ್ಟಪಟ್ಟು ಮಾಡೋದು ಅಂತೀವಿ. ನೀವು ಇಷ್ಟಪಟ್ಟು ಮಾಡಿದ್ರ? ಇಷ್ಟಪಟ್ಟು ಮಾಡಿದ್ದೀನಿ, ಕಷ್ಟಪಟ್ಟು ಮಾಡಿದ್ದೀನಿ. ಇರೋದನ್ನ ಯಾಕೆ ಸುಳ್ಳು ಹೇಳಿ, ನಾನೆಲ್ಲ ಇಷ್ಟಪಟ್ಟು ಮಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾನು ಅಡ್ಮಿಟ್ ಮಾಡ್ಕೋಬೇಕು. ಆಮೇಲೆ ಎಷ್ಟೋ ಇವಾಗ ಕಷ್ಟಪಟ್ಟು ಮಾಡೋಕ್ಕೆ ಇಷ್ಟ ಇಲ್ಲದೇ ಎಷ್ಟೋ ಬಿಟ್ಟಿದ್ದೀನಿ. ನಿಮಗೆ ಒಂದು ಪಾಯಿಂಟ್ ಬರುತ್ತೆ ಲೈಫಲ್ಲಿ, ನಿಮ್ಗೇನು ಅಂದರೆ ಏನು ಪ್ರಯಾರಿಟಿ ನಿಂಗೆ ಲೈಫಲ್ಲಿ, ಏನು ಮುಖ್ಯ ನಿನಗೆ ಅನ್ನೋದು ಬರುತ್ತೆ. ನನಗೆ ಟೇಕ್ ಅವೇ ಅಂತ ಒಂದು ಬರುತ್ತೆ. ಇದೆಲ್ಲ ಮಾಡಿದ್ದಕ್ಕೆ ಕೊನೆಗೆ ಟೇಕ್ ಅವೇ ಇದು ಅಂತ ಬರುತ್ತೆ. ವಾಟ್ ಈಸ್ ಮೈ ಟೇಕ್ ಅವೇ ಅಂತ ನೋಡಿದಾಗ ನನಗೆ ಕೆಲವೊಂದು ನನ್ನ ಮನಃಶಾಂತಿನೋ, ಪೀಸೋ, ಅಥವಾ ಇನ್ನೊಂದೇನೋ ಸ್ಮೂತಾಗಿ ಹೋಗ್ಬೇಕು ಅನ್ನೋದು ಕೆಲವೊಂದೇನೋ ಬಂದಾಗ ಏನಾಗುತ್ತೆ, ಸುಮಾರು ವಿಷಯ ಫಿಲ್ಟರ್ ಆಗ್ತಾ ಹೋಗುತ್ತೆ. ಅದು ಅವ್ರ ತಪ್ಪು, ಇವ್ರು ಸರಿ, ನಾನೇ ತಪ್ಪು, ಅವ್ರು ಸರಿ, ಅವ್ರ ತಪ್ಪು, ನಾನು ಸರಿ, ಇದು ಯಾವುದೂ ಅಲ್ಲ. ಅದನ್ನು ಮೀರಿದ್ದದು. ನನಗೇನು ಬೇಕು ಇವಾಗ ಈ ಮೂಮೆಂಟಲ್ಲಿ, ಏನು ಬೇಕು ನಿಮ್ಗೆ ಒಂದಂತೂ ಖಾಯಂ ಖಚಿತ, ಏನಂತಂದರೆ ಇಫ್ ಯು ವಾಂಟ್ ಪೀಸ್ ಆರ್ ಇಫ್ ಯು ವಾಂಟ್ ನೀನು ಅಂದ್ಕೊಂಡಂಗೆ ಇರಬೇಕು ಅಂದರೆ ಸ್ವಲ್ಪ ಲೈಮ್ಲೈಟಿಂದ ದೂರನೇ ಆಗುತ್ತೆ ಲೈಫ್. ಅಷ್ಟಂತೂ ನಿಜ. ಲೈಮ್ಲೈಟಲ್ಲಿದ್ದರೆ ಆವತ್ತಿದ್ರೂ ಸ್ವಲ್ಪ ರಗಳೆನೇ ಲೈಫ್, ಏನು ಮಾಡೋಕ್ಕಾಗಲ್ಲ. ಎಲ್ಲ ಲೈಮ್ಲೈಟಲ್ಲಿರೋರು ಒಪ್ಪಲ್ಲ ಅದನ್ನು. ಆದರೆ ಅವರು ಸೈಲೆಂಟಾಗಿ ಕೂತಿದ್ದಾಗ ಅವ್ರಿಗೂ ಎಷ್ಟೋ ಸಲ ಅನಿಸಿರುತ್ತೆ, ಯಾವನಿಗೆ ಬೇಕರು ಇದು, ತಿರ್ಗಿ ಆಚೆ ಬಂದು ಎಲ್ಲರಿಗೂ ಅಂದ್ಬಿಟ್ಟು ಸೆಲ್ಫಿ ಕೊಟ್ಬಿಟ್ಟು ಹೋಗಿರ್ತಾರೆ. ಅವ್ರು ಒಬ್ಬರೇ ಇದ್ದಾಗ ಅವ್ರಿಗೆ ಇದು ಬಂದೇ ಇರುತ್ತೆ, ಬರಲೇಬೇಕು, ಸಾಧ್ಯವೇ ಇಲ್ಲ ಅಂತಂದರೆ. ಬಟ್ ಅವ್ರಿಗೆ ಅದೆಲ್ಲೋ ಒಂದು ಕಡೆ ಬೇಕು ಇನ್ನೂ ಅಂತ ಅನಿಸಿರ್ಬೋದು, ಅಥವಾ ಮೇ ಬಿ ಅದೇ ಅವ್ರಿಗೆ ಡ್ರೈವಿಂಗ್ ಫೋರ್ಸ್ ಆಗಿರ್ಬೋದು. ಸೊ ಈ ಸ್ಟಾರ್ಗಿರಿ ಎಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಒಂದು ಹಂತಕ್ಕೆ ನಮಗೆಲ್ಲ ಸಿಕ್ಬಿಟ್ಟಿರುತ್ತೆ, ಎಲ್ಲ ಥರದ ಫೆಸಿಲಿಟೀಸ್, ಕ್ಯಾರವನ್ನು, AC, ಮತ್ತೇನು ಅಸಿಸ್ಟೆಂಟ್ಗಳು, ಪೇಮೆಂಟ್ಗಳು, ನೋಡದೇ ಇರೋಂತಹ ಫೆಸಿಲಿಟೀಸ್ ಎಲ್ಲ ಸಿಕ್ಬಿಟ್ಟಿರುತ್ತೆ. ಆದರೆ ಒಂದು ಪಾಯಿಂಟಲ್ಲಿ ನಮ್ಗೆ ಅದೇನೂ ಇರಲ್ಲ, ನಮ್ಗೆ ಏನೇನೂ ಇರಲ್ಲ. ಅಕ್ಕಪಕ್ಕ ನೋಡ್ರೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕಾಗಿರುತ್ತೆ. ಒಬ್ರು ಫೋನ್ ಮಾಡ್ರೆ ಫೋನ್ಗೂ ರೆಸ್ಪಾನ್ಸ್ ಇರಲ್ಲ, ನಾನು ಬ್ಯುಸಿ ಇದ್ದೀನಿ, ಆ ಥರ ಒಂದು ಸಕ್ಸಸ್ಸು ಇರುತ್ತೆ. ಇದು ಡೌನ್ ಫಾಲ್ ಅಂತ ಅನ್ನೋಲ್ಲ, ಒಂಥರ ನ್ಯೂಟ್ರಲ್ ಲೈಫ್ ಸ್ಟೈಲ್. ಡೌನ್ ಫಾಲ್ ಅಂತ ಹೇಳಕ್ ಇಷ್ಟಪಡಲ್ಲ, ಅದನ್ನ ಕೊರಗಿದ್ರೆ ಡೌನ್ ಫಾಲ್ ಅಂತ ಫೀಲ್ ಆಗುತ್ತೆ ಅಷ್ಟೇ. ಇಲ್ಲ, ಇಫ್ ಯು ರಿಯಲಿ ಅಟ್ ಯುವರ್ ಪೀಸ್ ಅಂತಂದ್ರೆ, ನಾನು ಒಂಟಿಯಾಗಿ ನಾನು ಮನೇಲಿ ಇದ್ಕೊಂಡು ನನ್ನ ಕೆಲಸವನ್ನು ನಾನೇ ಮಾಡ್ಕೊಳ್ಳೋದ್ರಲ್ಲಿರೋ ಖುಷಿ ನನಗೆ ಯಾವ್ದ್ರಲ್ಲೂ ಇಲ್ಲ ಆಕ್ಚುಲಿ. ಯಾಕಂದ್ರೆ ಇಲ್ಲಿ ಹಿಂದೆ ಮುಂದೆ ಬೌನ್ಸರ್ಸ್ ಅದೆಲ್ಲ ಒಂಥರ ಚಂದ ಅದ್ ನೋಡಕ್ಕೆ. ಬಟ್ ಈಗಿನ ಯಂಗ್ಸ್ಟರ್ಸ್ ಹೆಂಗಾಗೋಗುತ್ತೆ, ಅದೊಂಥರ ಅಡಿಕ್ಷನ್ ಆಗೋಗಿ ಅದು ಬೇರೆ ರೀತಿನ ಅವ್ರ ಲೈಫ್ ಸ್ಟೈಲ್ ಆಗೋಗ್ತದೆ. ಅವ್ರು ಸೆಲೆಬ್ರೇಟ್ ಮಾಡ್ತಿರೋ ರೀತಿ ಬೇರೆ ಆಗುತ್ತೆ. ಬಟ್ ಅದೇನು ಇಲ್ಲದೆ ಇದ್ದಾಗ ಅವ್ರ ಲೈಫ್ ಲೀಡ್ ಮಾಡಕ್ ಆಗ್ತಾ ಇಲ್ಲ. ಇದಕ್ಕೆ ನಾನೇನು ಹೇಳ್ಬೋದು ಅಂತಂದ್ರೆ,
ನಾನು ಕೆಲವೊಂದು ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕೆ ಅಂದರೆ ನಾನು ಅದನ್ನು ಅನುಭವಿಸಿ ಬಂದಿರೋದ್ರಿಂದ ನಾನು ಹೇಳಿದ್ರೆ ಬೇರೆ ಥರ ಆಗುತ್ತೆ. ಅದು ಯಾರು ಅನುಭವಿಸ್ದಿರೋರ್ಗೆ ಅದು ಎಷ್ಟು ಹೇಳಿದ್ರು ಆಗಲ್ಲ. ಅವ್ರಿಗೆ ಅದು ಬೇಕು ಅನ್ನಿಸ್ತಾ ಇರುತ್ತಲ್ಲ. ಇನ್ನು ಅದು ನೋಡಿದ್ಮೇಲೆ ತಾನು ಅವ್ರಿಗೆ ಅದೇನು ಅಂತ ಅನ್ಸೋದು. ಇಲ್ಲಾಂದ್ರೆ ಅಲ್ಲಿವರೆಗೂ ದೂರದ ಬೆಟ್ಟ ನುಣ್ಣಗೆ ಅಲ್ವಾ. ಅದೊಂದು ಏನೋ ಒಂದು ವಾವ್ ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಸತಿ ಅದನ್ನೆಲ್ಲ ಒಂದು ಅದರ ಒಂದು ಫ್ಲೇವರ್ ತೊಗೊಂಡು ಬಂದ ಮೇಲೆ ಸಾಕು ಅಂತ ಅನ್ಸುತ್ತೆ. ಅದು ಅನಿಸಿದ್ರೆ ಅದು ಅದ್ಭುತ ಒಂಥರ ಒಂದು. ಇಲ್ಲ ಅದರಲ್ಲೇ ಕಂಟಿನ್ಯೂ ಆಗ್ತೀನಿ ಅಂದರೆ ಅದು ಬೇರೆ. ನಾನು ಅದನ್ನೇ ಹೇಳ್ತೀನಿ. ನಾನು ಸುಮಾರು ಇಂಟರ್ವ್ಯೂಗಳು ನೋಡ್ತಾ ಇರ್ತೀನಿ. ನಂಗೆ ಇಂಟರ್ವ್ಯೂಸ್ ಇಷ್ಟ. ಇವನು ಅಮಿತಾಬ್ ಬಚ್ಚನ್ ಅವ್ರ ಭಯ ಏನು ಗೊತ್ತಾ ಅವ್ರಿಗೆ? ಭಯ ಇದೆಯಾ ಅವ್ರದ್ದು ಏನು ಭಯ ಅಂತಂದರೆ ವಾಟ್ ಯು ಅಫ್ರೇಡ್ ಆಫ್, ಏನು ನಿಮಗೆ ಭಯ ಕಾಡ್ಬೋದು ಅಂತಂದರೆ ಅನಾನಿಮಿಟಿ ಅಂತ. ಅನಾನಿಮಿಟಿ ಅಂತಂದರೆ ಹೆಸರಿಲ್ದಂಗೆ ಹೋಗ್ಬಿಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕವನ ಇದೆ ನಮ್ಮಲ್ಲಿ, ಏನೋ ಪೋಯಮ್ ಇರುತ್ತೆ, ಬರೆದವ್ರು ಯಾರು ಹೆಸರೇ ಇರಲ್ಲ, ಅದ್ರದ್ದು ಅನಾನಿಮಸ್ ಅಂತಿರುತ್ತೆ ಗೊತ್ತಾ. ಅದು ಯಾರು ಬರೆದವ್ರ ಹೆಸರೇ ಇಲ್ಲ. ಅವ್ರಿಗೆ ಅನಾನಿಮಿಟಿ ಭಯ ಇದೆಯಂತೆ. ಅಂದರೆ ಒಂದಿನ ಪ್ರಪಂಚಕ್ಕೆ ನಾನು ಯಾರು ಅಂತ ಗೊತ್ತಿಲ್ಲದೆ ಹೋದ್ರೆ ಹಿಂಗೆ. ಸಿನಿಮಾ ಜರ್ನಿ ಹೌದು, ಆದ್ರೆ ಅದಕ್ಕಿಂತ ಮೀರಿದಂತ ಬದುಕನ್ನ ಗೆದ್ದವ್ರ ಬಗ್ಗೆ ಮಾತಾಡೋದು, ಬದುಕನ್ನ ಗೆದ್ದವ್ರ ಜೊತೆಗೆ ಮಾತಾಡೋದು. ಬಿಕಾಸ್ ವಿ ಗೆಟ್ ಟು ನೋ ಸೋ ಮೆನಿ ಥಿಂಗ್ಸ್ ಫ್ರಮ್ ದಿಸ್ ಅಂತ ಹೇಳಿ. ನಾನು ಬದುಕೆಲ್ಲ ಗೆದ್ದಿಲ್ಲ. ನೋ ಡೆಫಿನೆಟ್ಲಿ ನಮಗೆಲ್ಲ ಅದೊಂದು ಒಂದ್ ಹಂತಕ್ಕೂ ಇಟ್ಸ್ ಲೈಕ್ ಅ ಗೆಲುವು. ಸೊ ಆಸ್ ಯು ಸೆಡ್, ತುಂಬಾ ಜನ ನಿಮ್ಮ ಒಂದು ಜರ್ನಿ ಅನ್ನೋ ಒಂದು ರೈಲ್ ನಲ್ಲಿ ಪ್ಯಾಸೆಂಜರ್ಸ್ ಆಗ್ಲಿ ಅಥವಾ ಬೇರೆಯವರಾಗಿ ತುಂಬಾ ಜನ ಬಂದು ಹೋಗ್ತಿರ್ತಾರೆ. ಸೊ ಅಂತವ್ರೆಲ್ಲ ನಿಮ್ ಬಗ್ಗೆ ಮಾತಾಡಿದ್ದಾರೆ. ಸೊ ಅಂಡ್ ನಿಮ್ಮನಿಗೆ ಕಂಡ್ರೆ ಈಗಲೂ ಕೂಡ ಒಂದು ಪ್ರೀತಿ ಇದೆ. ಬಿಕಾಸ್ ನಾವು ಏನ್ ಬೇಕಾದ್ರೂ ಗಳಿಸ್ಬೋದು, ಆದ್ರೆ ಪ್ರೀತಿ ಗಳಿಸೋದಿಲ್ಲ ತುಂಬಾನೇ ಕಷ್ಟ. ಅದನ್ನ ಕಾಪಾಡ್ಕೊಂಡ್ ಬರೋದಿಲ್ಲ, ಅದು ಇದ್ದಿದ್ದು ಕಷ್ಟ. ಯಾರು ಮಾತಾಡಿದ್ದಾರೆ ಏನು ಅಂತ ಸರ್ಪ್ರೈಸ್ ಇಲ್ಲಿದೆ. ಸೊ ಒಂದು ಸರ್ಪ್ರೈಸ್ ಭೀತಿ ನೋಡ್ಕೊಂಡ್ ಬರೋಣ. ಹಾಯ್ ಮಾಸ್ಟರ್ ಆನಂದ್. ಹಾಯ್ ಆನಂದ್. ನಾನು ನೆನಪಿದ್ದೀನೇನಪ್ಪ ನಿನಗೆ. ಇವಾಗ ನೀನು ತುಂಬ ದೊಡ್ಡವನಾಗಿದೆಯಾ, ಆದರೆ ನನಗೆ ನೀನು ಚಿಕ್ಕ ಹುಡುಗ ಆಗಿದ್ದೆ ನೆನಪು ಬರುತ್ತೆ ನೋಡು. ನಿನ್ನ ಹೆಸರು ಹೇಳಿದಾಗೆಲ್ಲ ನಾವು ನಿನ್ನನ್ನು ಫಸ್ಟ್ ಟೈಮ್ ಭೇಟಿ ಮಾಡಿದ್ದೆ ತಲೆಗೆ ಬರುತ್ತೆ. ನಿನಗೆ ಜ್ಞಾಪಕ ಇದೆಯಾ, ಒಂದ್ಸಲಿ ನಾವು ಕಾನಿಷ್ಕಲ್ಲಿ ತಿಂಡಿ ತಿನ್ನಬೇಕು ಅಂತ ಹೋದಾಗ ನೀನು ತುಂಟಾಟ ಅದು ಇದು ನೋಡಿ ಅಕ್ಕಪಕ್ಕದಲ್ಲಿ ಟೇಬಲ್ ಇದ್ದವರೆಲ್ಲ ಬಂದು ನಾನು ನಿನ್ನನ್ನು ಕೇಳಿದೆ, ಏನಪ್ಪ ಮಿಮಿಕ್ರಿ ಮಾಡ್ತೀನಪ್ಪ ನೀನು ಅಂತ. ಓ ಮಾಡ್ತೀನಿ ಅಂದೆ. ನೀನು ಹೇಳಿದ ಸ್ಪಿರಿಟ್ ನೋಡೇ ನನಗೆ ಥ್ರಿಲ್ ಆಗೋಯ್ತು. ಸೀದಾ ನಿನ್ನನ್ನು ಎತ್ಕೊಂಡು ನಾನು ಟೇಬಲ್ ಮೇಲೆ ನಿಲ್ಲಿಸ್ಬಿಟ್ಟು ಎಲ್ಲಿ ಮಾಡು ನೋಡೋಣ ಅಂದೆ. ಆಗ ನೀನು ವಿಷ್ಣುವರ್ಧನ್ ಅವರ ಒಂದು ಹಾಡು ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಹಿಂಗೆ ತೋರಿಸಿ ನೀನು ಆ್ಯಕ್ಟ್ ಮಾಡಿ ತೋರಿಸ್ದೆ. ಥ್ರಿಲ್ ಆಗೋಯ್ತು ನನಗೆ. ಅದಾದಮೇಲೆ ರಾಜ್ಕುಮಾರ್ ಅವ್ರದ್ದು ಮಾಡಲಾ ಅಂದ್ಬಿಟ್ಟು ಅಣ್ಣವ್ರದ್ದು ಮಾಡ್ತೀನಿ ಅಂದ್ಬಿಟ್ಟು ಅದೇ ಹಾಡನ್ನು ಅಣ್ಣವ್ರು ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡಿ ತೋರಿಸ್ದೆ. ಆಮೇಲೆ ಅಂಬರೀಷ್ ಅಣ್ಣನ ಮಾಡಿ ತೋರಿಸ್ದೆ. ಹೀಗೆ ಒಂದು 5-6 ಜನ ಕಲಾವಿದರನ್ನು ಮಾಡಿಬಿಟ್ಟು ಆಮೇಲೆ ನಿಮ್ಮದು ಮಾಡಲಾ ಅಂದೆ. ನಾನು ಆವಾಗ ಸ್ವಲ್ಪ ಗಾಬರಿ ಆಗೋಯ್ತು. ಬೇಡಪ್ಪ ಬೇಡ. ನಿನ್ನ ಕರ್ಕೊಂಡೋಗಿ ರವಿಚಂದ್ರನ್ ಸಾರ್ನ ಭೇಟಿ ಮಾಡಿಸಿದ್ರು. ಅವರು ನಿನ್ನ ಇದನ್ನು ನೋಡಿ ಅವರ ಕಿಂದರೋಗಿ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರನ ನೀಡಿದರು. ಅದಾದಮೇಲೆ ಪಣಿ ರಾಮಚಂದ್ರ ಅವರ ಸಿನಿಮಾ ಗೌರಿ ಗಣೇಶದಲ್ಲಿ ನಿನಗೆ ಒಂದು ಅದ್ಭುತವಾದಂಥ ಪಾತ್ರ ಸಿಕ್ತು. ಆಗಲೂ ಕೂಡ ನಮ್ಮ ಪಣಿ ರಾಮಚಂದ್ರ ಅವರು ಏನ್ರಿ ನಿಮ್ಗೆ ಆ ಹುಡುಗ ಗೊತ್ತಂತೆ ಅಂತ ಹೇಳಿದಾಗ ನಾನು ಇಲ್ಲ ಭಾಳ ಚೆನ್ನಾಗಿ ಮಾಡ್ತಾನೆ, ಒಂದ್ಸಲಿ ಅವನು ನಿಮ್ಮ ಎದುರಿಗೆ ಮಿಮಿಕ್ರಿ ಮಾಡಿಸಿ ಗೊತ್ತಾಗತ್ತೆ ಅಂತ ಹೇಳಿದ್ದೆ. ಅವ್ರಿಗೂ ನೀನು ಅದೇ ಡೈಲಾಗ್ ಹೊಡೆದಿದ್ದಂತೆ. ಬಾಲನಟನಾಗಿ ನಟಿಸಿದ ನೀನು ಮುಂದೆ ಹೇಗಪ್ಪ ಅಂತ ದಿಕ್ಕು ಕಾಣದೇ ಇದ್ದಾಗ ಚಿತ್ರ ಅನ್ನೋ ಸಿನಿಮಾ ಬಂದು ನಿನ್ನ ಯೌವನದ ವಯಸ್ಸಿಗೆ ತಕ್ಕಂಥ ಪಾತ್ರವನ್ನು ನೀಡಿ ಮುಂದುವರಿಸ್ಕೊಂಡು ಹೋಯಿತು. ಆಮೇಲೆ ದೊಡ್ಡವನಾಗಿ ಒಬ್ಬ ಯುವ ನಟನಾಗಿ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿ ಸ್ವಂತವಾಗಿ ಧಾರಾವಾಹಿಗಳನ್ನು ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿ ಅದರಲ್ಲಿ ಅಭಿನಯಿಸಿ ಎಲ್ಲರ ಮನಸ್ಸನ್ನು ಗೆದ್ದೆ. ಈಗ ನಿರೂಪಕನಾಗಿ ಕೂಡ ಎಷ್ಟೊಂದು ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀಯ. ಎಲ್ರಿಗೂ ನೀನು ತುಂಬ ಫೇವ್ರೇಟು. ನನಗಂತೂ ತುಂಬ ಫೇವ್ರೇಟು. ನಿನ್ನ ಯಶಸ್ಸನ್ನು ನೋಡಿ ನಾನು ಹಿಗ್ಗೋಷ್ಟು ಬಹುಶಃ ಯಾರೂ ಹಿಗ್ಗಲ್ಲ, ಯಾರೂ ಅಷ್ಟು ಸಂತೋಷ ಪಡಲ್ಲ. ನನಗೆ ನನ್ನ ಸ್ವಂತ ಮಗ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾನೆ ಅನ್ನೋಷ್ಟು ನನಗೆ ಖುಷಿ ಆಗುತ್ತೆ ನೀನು ಸಾಧನೆ ನೋಡಿದಾಗ. ಏನು ಗೊತ್ತಾ, ಜನರು ಸಾಮಾನ್ಯವಾಗಿ ಈ ಚಲನಚಿತ್ರದ ಇದ್ದವರೆಲ್ಲ ಹಾದಿ ತಪ್ಪಿದ್ದಾರೆ ಅಂದ್ಕೊಂಡಿರ್ತಾರೆ. ಆದರೆ ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಸನ್, ಬಿಕಾಸ್ ನೀನು ಸ್ಪಿರಿಚುಲಿ ಆಗಿಯೂ ಧಾರ್ಮಿಕವಾಗಿಯೂ ಎಲ್ಲ ಥರಲ್ಲೂ ಮುಂದೆ ಇದೆಯಾ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನೀನು ಇದೇ ಥರ ಶ್ರಮವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾನೇ ಇರು. ಯಶಸ್ಸು ಯಾವಾಗಲೂ ನಿಮ್ಮನೆ ಬಾಗಿಲಲ್ಲಿ ಒಳಗೆ ಬಂದು ನಿಮ್ಮನೆ ಸೋಫಾ ಮೇಲೆ ಕೂತಿರುತ್ತೆ ಅಂದರೆ ಸುಳ್ಳಲ್ಲ ಅದು. ಓಕೆ ಆನಂದ್, ದೀರ್ಘಾಯುಷ್ಮಾನ್ ಭವ, ಇಷ್ಟಕಾಮ್ಯರ್ಥ ಫಲ ಸಿದ್ಧಿರಸ್ತು, ಸನ್ಮಂಗಳಾನಿ ಭವಂತು. ನಿನಗೆ ಒಳ್ಳೆಯದಾಗಲಿ. ಈಗೇನು ಯಶಸ್ಸು ಕೀರ್ತಿ ಎಲ್ಲ ಪಡ್ಕೊಂಡಿದ್ಯಾ ಇದು 100ರಷ್ಟಾಗಲಿ ಅಂತ ಆಶಿಸ್ತೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್.
ಗಾಡ್ ಬ್ಲೆಸ್ ಯು. ಸೋ ಸ್ವೀಟ್ ಸೋ ಸ್ವೀಟ್. ಅಲ್ಲ ಮಜಾ ಏನು ಗೊತ್ತಾ, ಅವರು ಯಶಸ್ಸು ನಿಮ್ಮ ಮನೇಲಿ ಬಂದು ಸೋಫಾಲ್ ಕೂತ್ಕೊಂಡ್ರೆ, ನನ್ನ ಹೆಂಡತಿ ಹೆಸರು ಯಶಸ್ವಿನಿ, ಓ ಮೈ ಗಾಡ್. ಅದೇ ಬಂದು ಸೋಫಾಲ್ ಕೂತಿದೆ. ಅವ್ರು ಹೇಳಬೇಕು ಅವಳು ಸೋಫಾ ಮೇಲೆ ಕೂತಿರೋದೇ ನನ್ನ ಕಡೆ. ಮಜಾ ಏನು ಗೊತ್ತಾ, ಆ್ಯಕ್ಚುಲಿ ನಮ್ಮಮ್ಮ ಅದನ್ನ ತುಂಬಾ ಚೆನ್ನಾಗಿ ವರ್ಡ್ ಕಾಯಿನಿಂಗ್ ಮಾಡಿದ್ರು ನಮ್ಮ ಮದುವೆಲಿ. ಓಕೆ. ಎಲ್ಲರೂ ಇದ್ರಾ, ನಮ್ಮ ಅಮ್ಮಗೆ ರೇಗಿಸ್ತಾ ಇದ್ರು, ಓ ಸೊಸೆ ಬಂದ್ಬಿಟ್ಲು, ಕೇಳಿಲ್ಲ ಮಜಾ, ಸೊಸೆ ಬಂದ್ಬಿಟ್ಲು, ಈ ಇಬ್ರಿಗೆ ಏನು ಆಶೀರ್ವಾದ ಮಾಡ್ತೀರಾ. ಅದಕ್ಕೆ ನಮ್ಮಮ್ಮ ಶಿ ಇಸ್ ವೆರಿ ಸ್ಪಾಂಟೇನಿಯಸ್. ಸೊ ಅಂದ್ರೆ ಹೇಳ್ತೀವಲ್ಲ ನಮ್ಮ ಟ್ಯಾಲೆಂಟ್ ಎಲ್ಲಿಂದ ಬರುತ್ತೆ, ಅಪ್ಪ ಅಮ್ಮ ಅಂದಂಗೆ. ಅವಾಗ ನಮ್ಮಮ್ಮ ಏನಂದ್ರೆ ಗೊತ್ತಾ, ಆನಂದ್ಗೆ ಯಶಸ್ಸು ಸಿಕ್ಕಿದ್ರೆ, ಆನಂದ್ಗೆ ಯಾವಾಗ್ಲೂ ಯಶಸ್ಸು ಸಿಕ್ಕಿದ್ರೆ ಯಶಸ್ವಿನಿ ಆನಂದವಾಗಿರ್ತಾಳೆ ಅಂದ್ಬಿಟ್ರು. ಒಂದೇ ಲೈನ್ ಮುಗಿಸ್ಬಿಟ್ರಲ್ಲಿ. ಕಲಾವಿದರ ಕುಟುಂಬ ಅಂತ ಹೇಳಿದ್ರೆ ಯಪ್ಪ. ನಾನು ಐ ವಾಸ್ ಲೈಕ್, ಓ ಸೂಪರ್ ಅಲ್ಲ ಇದು, ಆನಂದ್ಗೆ ಯಶಸ್ಸು ಸಿಕ್ಕಿದ್ರೆ ಯಶಸ್ವಿನಿ ಆನಂದವಾಗಿರ್ತಾಳೆ ಆಬ್ವಿಯಸ್ಲಿ. ಸೊ ಹಂಗಾಗಿ ಇಟ್ ಇಸ್ ಲೈಕ್ ದಟ್. ಏನು ಮಾಡ್ತೀರಾ, ಹಾಗಾಗಿ ವೆರಿ ಸರ್ಪ್ರೈಸಿಂಗ್. ಆ್ಯಕ್ಚುಲಿ ನಮ್ಮ ತಂದೆ ಯೂಶಲಿ ಯಾವ ಬೈಟ್ಸ್ ತುಂಬ ದಿನ ಆಗಿತ್ತು ಅವ್ರು ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಬಂದವ್ರು, ವಾಟ್ ಎವರ್. ಅವ್ರು ನನ್ನ ಬರ್ಡೇ ಕರ್ಸೋರು ಯಾವಾಗಲೂ. ಒಂದು ಬರ್ಡೇ ಇದ್ದಾಗ ಕೇಕ್ ಕಟ್ ಮಾಡೋಕ್ಕೆ ಫ್ಯಾಮ್ಲಿ ಅನ್ನೋರು, ನಾನು ಫ್ಯಾಮಿಲಿ ಅಂದರೆ ಸರ್ಪ್ರೈಸ್ ಇನ್ನೇನಿದೆ, ಈ ಕಡೆಯಿಂದ ಅಮ್ಮ ಬರ್ತಾಳೆ, ಈ ಕಡೆಯಿಂದ ಅಪ್ಪ ಬರಬೇಕು ಅಂತ. ಬಟ್ ಇಲ್ಲಿ ಐ ವಾಸ್ ವೆರಿ ಸರ್ಪ್ರೈಸ್ ಆ್ಯಕ್ಚುಲಿ, ವೆರಿ ನೈಸ್. ಎಸ್. ನೀವು ಮಾಡಿದಂಥ ಒಂದಷ್ಟು ಒಳ್ಳೆ ಕೆಲಸಗಳು ಇನ್ನೊಂದು 4 ಜನಕ್ಕೆ ಅದನ್ನ ಇನ್ಸ್ಪೈರ್ ಆಗಿ, ಎಸ್ ಅವ್ರಿಗೂ ಏನೋ ಜೀವನ ತುಂಬ ಕನ್ಫ್ಯೂಷನ್ಸಲ್ಲಿ ಹೋಗ್ತಿರುತ್ತೆ. ಈಗಿನ ಯಂಗ್ಸ್ಟರ್ಸ್ ಹೆಂಗಾಗೋಗಿದೆ ಅಂದರೆ, ಅದು ಮಾಡಲ ಇದು ಮಾಡಲ, ಇದು ಮಾಡಲೇಬೇಕು ಬಿಕಾಸ್ ದುಡಿಲೇಬೇಕು. ಈ ಕನ್ಫ್ಯೂಷನ್ಸ್ ಮಧ್ಯೆ ಓಡಾಡ್ತಿರೋ, ಪ್ರೆಷರ್ ಮಧ್ಯೆ ಹೋಗ್ತಿರೋ ಅಂತ ಒಂದಷ್ಟು ಮನಸ್ಸುಗಳಿಗೆ ನಿಮ್ಮಂಥವ್ರು ಬಂದೊಂದು 4 ಮಾತು ಹೇಳಿದಾಗ, ಇಲ್ಲಪ್ಪ ನಾವು ಇದೀವಿ ಲೈವ್ ಎಕ್ಸಾಂಪಲ್, ಜೀವನ ಮಾಡ್ಬೋದು ಅನ್ನೋದು ಒಂದು ಸೊಲ್ಯೂಷನ್ ಸಿಗ್ಬೋದೇನೋ. ಬಿಕಾಸ್ ನಾನು ಆಗಲೇ ಹೇಳಿದೆ, ಎಲ್ಲ ಮಾಡಿದ್ದೀರಾ ನೀವು, ನಿಮಗೆ ಯಾವತ್ತಿದ್ರೂ ಕನ್ಫ್ಯೂಸ್ ಆಗಲಿಲ್ವಾ, ಅಥವಾ ನೀವೊಂದು ಸ್ಟ್ಯಾಗ್ನೆಂಟಾಗಿ ಇಲ್ಲೇ ಉಳ್ಕೊಳ್ಬೇಕು, ನಾನು ಇಲ್ಲೇ ದುಡಿಬೇಕು. ಬಿಕಾಸ್ ಹುಡುಗರಿಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ತುಂಬಾ ಮುಖ್ಯ ಆಗುತ್ತೆ. ಒಂದು ಹಂತ ಆದಮೇಲೆ ನನ್ನ ಮಗ ದುಡಿಲೇಬೇಕು ಅನ್ನೋದೊಂದು ಅನಿವಾರ್ಯ ಆಗುತ್ತೆ, ನನ್ನ ಗಂಡ ದುಡಿಬೇಕು ಅನ್ನೋದು ಇನ್ನೊಂದು ಅನಿವಾರ್ಯ ಆಗುತ್ತೆ. ಅದನ್ನು ಹೇಗೆ ನೀವು ನಿಭಾಯಿಸಿದ್ರಿ? ಇಲ್ಲ, ನೀವು ಹೇಳಿದ ನಿಜ. ಆ್ಯಕ್ಚುಲಿ ಕನ್ಫ್ಯೂಸ್ ಆಗಲಿಲ್ವಾ? ಖಂಡಿತ ಕನ್ಫ್ಯೂಸ್ ಆದೆ. ಭಯ ಬರಲಿಲ್ವಾ? ಭಯ ಬಂತು. ನಾನು ಅದಕ್ಕೆ ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರು ನಿಮಗೊಬ್ಬರು ಲೈಫ್ಗೆ ಒಳ್ಳೆ ಕೋಚ್ ಆಗ್ತಾರೆ, ಹೂಸ್ ಯುವರ್ ಒಳ್ಳೆ ಕೋಚ್ ಅಂತಂದರೆ, ಎಲ್ಲವನ್ನು ಗೆದ್ದು ಬರೀ ಸಾಧಿಸಿ ಒಳ್ಳೆ ಇದನ್ನೇ ನೋಡಿದವರಲ್ಲ. ಸುಮಾರು ವಿಷಯದಲ್ಲಿ ಸೋತವನೇ ನಿನಗೆ ಒಳ್ಳೆ ಗೈಡ್ ಆಗೋಕ್ಕೆ ಸಾಧ್ಯ, ಒಬ್ಬ ಕೋಚ್ ಅಂತ ನೋಡಿದ್ರೆ. ಯಾವಾಗಲೂ ನೀವು ನೋಡಿ, ಕೋಚ್ ಅದ್ಭುತ ಸೂಪರ್ ಸ್ಟಾರ್ ಆಗಿರಲ್ಲ, ಅವ್ನು ಕೆಳಗೆ ಒಬ್ಬ ಕಲ್ತಿರ್ತಾನೆ, ಅವ್ನು ಸೂಪರ್ ಸ್ಟಾರ್ ಆಗಿರ್ತಾನೆ. ಯಾಕೆ ಅಂದರೆ ಎಷ್ಟೋ ತಪ್ಪುಗಳು ಕೋಚ್ ಮಾಡಿರ್ತಾನೆ ಅವ್ನ ಲೈಫಲ್ಲಿ, ಅದಕ್ಕೆ ಅವ್ನ ಲೈಫಿಗೆ ಕೋಚ್ ಆಗಿ ಬಂದಿರ್ತಾನೆ ಅವನು. ಏನೆಲ್ಲ ಮಾಡಬಾರ್ದು ಅಂತ ನಿನಗೆ ಗೊತ್ತಾಗ್ಬಿಟ್ರೆ ಉಳಿದಿರೋದೇನು ಏನೆಲ್ಲ ಮಾಡಬೇಕು ಅಂತ. ಸುಮ್ಮನೆ ಏನೆಲ್ಲ ಮಾಡಬೇಕು ಎಲ್ಲರೂ ಹೇಳೋರೇ ಆಗೋದ್ರು, ಏನು ಮಾಡಬಾರ್ದು ಅಂತ ಹೆಂಗೆ ಗೊತ್ತಾಗುತ್ತೆ ನನಗೆ? ಈಗ ನಾನು ಯಾವುದಕ್ಕೋ ಬೆಳಗ್ಗೆ ನಾನು 5 ಗಂಟೆಗೆ ಎದ್ದೇಳಬೇಕು, ನೀನು ಎದ್ದು ರನ್ನಿಂಗ್ ಹೋಗ್ಬೇಕು, ಜಾಗಿಂಗ್ ಹೋಗ್ಬೇಕು, ಎಲ್ಲರೂ ಅದೇ ಮಾಡ್ತಾರೆ. 5 ಗಂಟೆಗೆ ಯಾಕೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋನೊಬ್ಬ ಬೇಕಲ್ಲ. ಯಾಕೆ 5 ಗಂಟೆಗೆ ಎದ್ದೇಳಕ್ಕಾಗಲ್ಲ ಅಥವಾ 4 ಗಂಟೆಗೆ ಎದ್ದೇಳಕ್ಕಾಗಲ್ಲ ಅಂದಾಗ ಒಬ್ಬ ಮಿಸ್ ಆಗಿರ್ತಾನೆ ಗೊತ್ತಾ, ಅವನು ಹೇಳ್ತಾನೆ ಅವಾಗ, ಗುರು ನಾನು ಈ ತಪ್ಪುಗಳು ಮಾಡಿದೆ, ಅದಕ್ಕೆ ನನಗೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಕ್ಕಾಗಲ್ಲ. ನಾನು ರಾತ್ರಿ ಪಾರ್ಟಿ ಮಾಡ್ತಾಯಿದ್ದೆ, ಫ್ರೆಂಡ್ಸ್ಗಳ ಜೊತೆ ತಿರುಗಾಡ್ತಾ ಇದ್ದೆ, ನನ್ನ ಗೋಲ್ ಬಗ್ಗೆ ನನಗೆ ಕ್ಲಾರಿಟಿ ಇರಲಿಲ್ಲ, ಈಸಿಯಾಗಿ ತೊಗೊತಾ ಇದ್ದೆ. ಪ್ರೊಕಾಸ್ಟಿನೇಷನ್ ಮುಂದಕ್ಕೆ ಹಾಕೋದು, ನಾಳೆ ಮಾಡೋಣ ಬಿಡು, ಈ ಗುಣ ನನ್ನಲ್ಲಿತ್ತು. ಈ ಗ್ರೇ ಏರಿಯಾಗಳೆಲ್ಲ ಹೇಳೋನು ಯಾರೂ ಇರೋದಿಲ್ಲ. ಅದಕ್ಕೇ ನಾನು ಯಾವತ್ತೂ ಯಾರದೇ ಒಂದು ಅನುಭವಕ್ಕೆ ಬೆಲೆ ಕೊಡಿ ಅಂತ ಹೇಳ್ತೀನಿ. ಇದು ನಾನು ಸ್ವತಃ ಮಾಡಿದ್ದು. ಅದಕ್ಕೆ ನಾನು ದೊಡ್ಡವ್ರದ್ದು ಇಂಟರ್ವ್ಯೂ ನೋಡೋದು, ಅವ್ರು ದೊಡ್ಡವ್ರದ್ದು ಸಕ್ಸಸ್ ಸ್ಟೋರಿ ಕೇಳೋಕ್ಕೆ ನಾನು ಕೂರಲ್ಲ ಅಲ್ಲಿ. ಅವ್ರು ಏನು ಮಿಸ್ ಆಯಿತು, ಏನು ಒದೆ ತಿಂದರು ಲೈಫಲ್ಲಿ ಅಂತ. ಯಾಕಂದ್ರೆ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಾವು ಅದು ಒದೆ ತಿಂದೆ ಮುಂದಕ್ಕೆ ಹೋಗೋದಲ್ಲ. ಸೊ ಇದು ನೀವು ಹೇಳ್ದಂಗೆ ಯಾರೋ ಅದನ್ನು ತೊಗೊಂಡ್ರೆ ಓಕೆ, ಇಲ್ಲ ಸುಮ್ಮನೆ ಕಾಡಾರಟೆ ಥರ ಕಿವಿಲ್ ಕೇಳಿ ಬಿಟ್ಟರು ಅಂತಂದರೆ ಹೋಗುತ್ತೆ ಅಷ್ಟೇ. ಬಹುತೇಕ ಹಾಗೆ ಆಗೋದು. ಸೊ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ತೀವಿ. ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಎಸ್, ಎಲ್ಲರೂ ಮಿಸ್ಟೇಕ್ ಮಾಡ್ತೀವಿ. ನಾನು ಇವತ್ತಿಗೂ ಏನೇನೋ ಫೈನಾನ್ಸ್ ಬಗ್ಗೆ ಕಲಿತಾ ಇದ್ದೆ. ನನ್ನದೇ ಪಾಡ್ಕಾಸ್ಟಲ್ಲಿ ಕೆಲವು ಫೈನಾನ್ಸ್ ತಜ್ಞರೆಲ್ಲ ಬಂದು ಮಾತಾಡಿದಾಗ ಕೆಲವೊಂದು ಅನಿಸುತ್ತೆ ನನಗೆ. ಬಟ್ ನಿಜವಾಗ್ಲೂ ಕೆಲವೊಂದು ಟೈಮನ್ನೆಲ್ಲ ದಾಟಿಸ್ಬೇಕು ಅಂತಂದರೆ ಅದು ಹಣೆ ಬರ, ನಸೀಬು, ಭಗವಂತನ ಇಚ್ಛೆ. ಯಾಕಂದರೆ ನನಗಿಂತ ದೊಡ್ಡ ಸೀನಿಯರ್ ಆರ್ಟಿಸ್ಟ್ಗಳು, ದೊಡ್ಡ ಎಷ್ಟೋ ವರ್ಷ ಸಾಧನೆ ಮಾಡಿದವರೆಲ್ಲ ಅವ್ರ ಲೆಕ್ಕಾಚಾರ ಉಲ್ಟಾ ಆಗ್ಬಿಟ್ಟಿದೆ. ಎಲ್ಲ ಅವ್ರು ದುಡ್ದಿರೋದನ್ನೆಲ್ಲ ತೆಗೆದೊಂದು ಸಿನಿಮಾಲ್ ಹಾಕಿ, ಈ ಸ್ಟಾರ್ದು ಡೇಟ್ ಇದ್ಬಿಟ್ರೆ ಸಾಕು ಜನ ನೋಡ್ಬಿಡ್ತಾರೆ ಅನ್ನೋ ಮಿಸ್ಟೇಕ್ ಅವ್ರು ಮಾಡಿರೋ ಹೊತ್ತಿಗೆ ಇವಾಗ ನಮಗೆ ಗೊತ್ತಿರೋದು ದಟ್ ಯಾವ ಸ್ಟಾರ್ ಬಂದ್ರೂ ಸಿನಿಮಾ ಓಡಲ್ಲ, ಕತೆ ಇರಬೇಕು ಮೇಯ್ನು. ಸೊ ಹಾಗಾಗಿ ಒಬ್ಬೊಬ್ರದ್ದು ಅನುಭವ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಷ್ಟು ತುಂಬ ಮಿಸ್ಟೇಕ್ಗಳು ನನ್ನ ಕಡೆಯಿಂದನೂ ಆಯಿತು. ಎಷ್ಟೋ ಸತಿ ನನಗೆ ಗೊತ್ತಿಲ್ಲದೆ ಇರೋ ನಿಮ್ಮ ವಾಂಟ್ಸ್ಗೂ ಗ್ರೀಡ್ಗೂ ಡಿಫ್ರೆನ್ಸ್ ಗೊತ್ತಾಗದೆ
ಅದರಿಂದ ಚೇಂಜ್ ಮಾಡ್ಕೊಂಡು ಹೋಗಿರಂತ. ಬಟ್ ನನಗೆ ಲಕ್ಕಿಲಿ ಏನು ಅಂತ ನನಗೊಂದು ತಲೆಯಲ್ಲಿ ಇತ್ತು, ನನಗೆ ಇವ್ರದೆಲ್ಲ ಸೀನಿಯರ್ಸ್ಗಳು ನೋಡ್ಬಿಟ್ಟಿದ್ನಲ್ಲ ಪಾಡ್ಪಡೋದು, ಹಂಗಾಗಿ ಸ್ವಲ್ಪ ನಾನು ಹುಷಾರಲ್ಲೇ ಇದ್ದೆ. ನಾನು ಅಂತ ಧಾಮ್ ಧೂಮ್ ಡಸ್ ಪುಸ್ ಕೊಯ್ ಕೊಟ್ಟಾರಂತ ಖರ್ಚು ಮಾಡಲಿಲ್ಲ, ದುಡ್ಡನ್ನ ತಕ್ಕ ಮಟ್ಟಿಗೆ ಮಾಡ್ಕೊಂಡು ಹೋದೆ ಅಷ್ಟೇ. ಅಪ್ಪ ಅಮ್ಮ ನಿಜವಾಗ್ಲೂ ಒಂದು ಹಾದಿನಲ್ಲಿ ಬೆಳೆಸ್ಬೇಕಾದ್ರೆ ಮಕ್ಕಳು ಪಾತ್ರ ತುಂಬ ಮುಖ್ಯ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೇಗಾಗೋಯ್ತು ಅಂದರೆ ಇಬ್ಬರು ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಡ್ರಾಸ್ಟಿಕ್ ಆಗಿ ಒಂಥರ ಹೆಸರು ಮಾಡಿಬಿಟ್ರು. ನಮಗೆ ಒಂದು ಕಡೆ ಭಯನೂ ಆಯಿತು, ಖುಷಿನೂ ಆಯಿತು. ಅಪ್ಪನಿಗಿಂತ ಜಾಸ್ತಿ ಮಗಳ ಹೆಸರು ಮಾಡೋಕ್ಕೆ ಶುರು ಮಾಡಿಬಿಟ್ಲಲ್ಲ ಇದು ಅಂತ. ಇಟ್ಸ್ ಸಮಥಿಂಗ್ ಅ ಪ್ರೌಡ್ ಮೂಮೆಂಟ್. ಬಟ್ ಆ ಒಂದು ಬೆಳೀತಿರೋ ಟೈಮಲ್ಲಿ ಯು ಟುಕ್ ಒನ್ ಸ್ಟ್ರಾಂಗ್ ಡಿಸಿಷನ್. ಏನಂತ ಹೇಳಿದ್ರೆ, ಒಂದು ಸಿಕ್ಕಾಪಟ್ಟೆ ಎಕ್ಸ್ಪೋಸ್ ಆಗಿ ತುಂಬಾ ಅವಳು ಅಷ್ಟೇ ಟ್ಯಾಲೆಂಟೆಡ್ ಆಗಿರುವಂತಹ ಒಂದು ಸಂದರ್ಭದಲ್ಲಿ ನನ್ನ ಮಗಳನ್ನ ನಾನು ಇನ್ನು ಸಿನಿಮಾಗೆ ಮಾತ್ರ ಕಳಿಸ್ತೀನಿ, ಸ್ಮಾಲ್ ಸ್ಕ್ರೀನ್ಸ್ಗೆ ಮತ್ತೆ ನನ್ನ ಶೋಗೆ ಕಳಿಸಲ್ಲ ಅಂತ ನೀವೊಂದು ನಿರ್ಧಾರ ತಗೊಂಡ್ರಿ. ಆ ನಿರ್ಧಾರ ಮಾಡ್ಬೇಕಾದ್ರೂ ನಿಮ್ಗೆ ತುಂಬಾ ಯೋಚನೆಗಳಿದ್ದೇ ಇರುತ್ತೆ. ಕ್ಯಾಲ್ಕುಲೇಟ್ ಮಾಡದೆ ನೀವು ಡಿಸಿಷನ್ ತಗೊಳ್ಳಲ್ಲ. ಅದು ಯಾಕೆ ತಗೊಂಡ್ರಿ? ತಗೊಳ್ಳೋ ಅವಶ್ಯಕತೆ ಇತ್ತ ಅಂತ? ಈಗ ನಾನೇ ಚೈಲ್ಡ್ ಆರ್ಟಿಸ್ಟ್ ಆಗಿ ಅದನ್ನೆಲ್ಲ ನೋಡ್ಕೊಂಡ್ ಬಂದವನಿಗೆ, ಸೊ ನನಗೆ ಕಾಲದ ಪರಿಮಿತಿ ಅರ್ಥ ಆಗಿರುತ್ತೆ. ನನಗೆ ನನ್ನ ಟೈಮಲ್ಲಿ ಹೆಂಗಿತ್ತು ಇಂಡಸ್ಟ್ರಿ, ಮೀಡಿಯಾ ಹೆಂಗಿತ್ತು, ನಮ್ಮ ತಲೆಗೆ ಹೆಂಗೆ ಹೋಗ್ತಾ ಇತ್ತು, ಹೆಂಗೆ ಹೋಗಿಸ್ತಾ ಇದ್ರು. ಅವಾಗ ರಿಯಾಲಿಟಿ ಶೋಗಳಿರಲಿಲ್ಲ, ಇಷ್ಟು ಫಾಸ್ಟ್ ಕಿಕ್ ಕೊಡೋವಂಥ ವಾಟ್ಸಪ್ಪು, ಫಾಸ್ಟ್ ಕಿಕ್ ಕೊಡೋವಂಥ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆದರೆ ಇದು ಬೇಗ ಇಂಜೆಕ್ಟ್ ಆಗ್ತಾ ಇದೆ ಇವಾಗಿನ ಮಕ್ಕಳೊಳಗೆ, ಆ ಕಂಪ್ಯಾರಿಸನ್ಸ್ ಬರ್ತಾ ಇದೆ. ಸೊ ಇದೆಲ್ಲ ನನಗೆ ಅಬ್ಸರ್ವ್ ಆಗ್ತಾ ಇತ್ತು ನನಗೆ. ಯಾಕಂದ್ರೆ ನಾನು ಅವಳನ್ನ ಏನೇ ಆಗಲಿ ನಾನು ಸೆಲೆಬ್ರಿಟಿಯಾಗಿ ನೋಡೋಕ್ಕಾಗಲ್ಲ, ನನ್ನ ಮಗಳನ್ನ ನಾನು ತಂದೆಯಾಗೇ ನೋಡಬೇಕಾಗುತ್ತೆ. ಇದು ಹೆಂಗೆ ಬೆಳೆಯೋ ಪೈರು ಮೊಳಕೆ ಎಲ್ಲ ಅಂತ, ಈ ಮೊಳಕೆ ಹೆಂಗೆ ಹೊಡಿತಾ ಇದೆ ಅಂತ ನಾನು ತುಂಬ ಅಬ್ಸರ್ವ್ ಮಾಡ್ಕೊಂಡೇ ಬಂದೆ. ಆಮೇಲೆ ಎಲ್ಲರೂ ಅವಳ ಮೇಲೆ ಒಂದು ಕಮೆಂಟ್ ಪಾಸ್ ಮಾಡೋವಂಥದ್ದು, ಅದು ಖುಷಿ ಕಮೆಂಟೇ ಇರಲಿ, ಅದು ನೆಗೆಟಿವ್ ಕಮೆಂಟೇ ಇರಲಿ. ಈಗ ಆ ಮಗುಗೆ ಅರ್ಥ ಆಗ್ತಾ ಇಲ್ಲ, ನಾಳೆ ಇದು ತಲೆ ಒಳಗೆ ಹೋಗಕ್ಕೆ ಸ್ಟಾರ್ಟ್ ಆದರೆ ಏನಾಗುತ್ತೆ. ಸೊ ಹೀಗೆಲ್ಲ ಒಂದು ಪೀಕ್ ಇರೋವಂಥ ಟೈಮಲ್ಲಿ ಅವಳು ಯಾವಾಗಲೂ ಸ್ಟುಡಿಯೋಗೆ ಹೋಗು ಪ್ರಾಕ್ಟೀಸು, ಅಲ್ಲಿರೋ ವರ್ಕ್ ಅಟ್ಮಾಸ್ಫಿಯರು, ಅಲ್ಲಿರೋರ ಜೊತೆನೇ ಬೆರಿ. ಈಗ ಅವಳು ಹಣೆ ಬರ್ದಲ್ಲಿ ನಾಳೆ ಓದೇ ಇಲ್ಲ, ಅವಳು ಏನೋ ಆರ್ಟಿಸ್ಟೇ ಆಗ್ತಾಳೆ ಅಂತ ಬರ್ತಿದ್ರು, ಅದು ಬೇರೆ ನಮ್ಮ, ಅದು ಅವಳು ಚಾಯ್ಸ್ ಅದು ಲೈಫಲ್ಲಿ. ಬಟ್ ನಾನು ತಂದೆ ಆಗಿ ನಾನೇನು ಮಾಡ್ಬೇಕು, ಬೇಸಿಕ್ ನಾನು ಮಾಡಲೇಬೇಕು. ಯಾಕಂದ್ರೆ ನಾಳೆ ಅವಳು ನನಗೆ ಉಲ್ಟಾ ಅನ್ಬಾರ್ದು. ನನಗೆ ಗೊತ್ತಿರಲ್ಲ, ನಿನಗೆ ಗೊತ್ತಿತ್ತಾನೆ, ಇವತ್ತು ನಾನು ನೋಡಿ ಇಷ್ಟು ಕಷ್ಟದಲ್ಲಿರೋಕ್ಕೆ ನೀನೇ ಕಾರಣ ಅಂದ್ಬಿಟ್ರು ನನಗೆ. ಆ ಡೇ ನಾನು ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ. ಅದಕ್ಕೆ ನಾನು ಅದೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ. ಒನ್ ಫೈನ್ ಡೇ ನಮ್ಮ ಅತ್ತೆ ಮಾವ ಮನೆಗೆ ಬಂದರು, ಅವ್ರು ಆಚೆ ಗಾಡಿ ಬಂತು ಅವ್ರದ್ದು. ಇವಳು ಹಾಲಲ್ಲಿ ಇದ್ದವಳು ರೂಮ್ ಒಳಗೆ ಓಡೋಗ್ಬಿಟ್ಲು. ಅಜ್ಜಿ ತಾತ ಅಂದರೆ ತುಂಬ ಇಷ್ಟ ಅವಳಿಗೆ. ಬಾರೆ ಅಜ್ಜಿ ತಾತ ಬಂದಿದೆ, ಯಾಕೆ ಒಳಗಡೆ ಇದೆಯಾ ಬಾ ಅಂತಂದರೆ, ಅಜ್ಜಿ ತಾತ ಬರಲಿ ಸೋಫಾಲ್ ಕೂತ್ಕೊಳ್ಳಿ, ನೀವೆಲ್ಲ ನನಗೆ ಕ್ಲಾಪ್ಸ್ ಹೊಡಿರಿ, ಇಂಟ್ರೊಡಕ್ಷನ್ ಕರೀತಾರೆ ಗೊತ್ತಾ ಸ್ಟೇಜ್ ಮೇಲೆ, ಆ ಥರ ಕರೀರಿ, ನಾನು ಮೆಟ್ಲು ಇಳ್ಕೊಂಬರ್ತೀನಿ ಅಂದ್ಲು. ಆವಾಗ ಹೊಡಿತು ನಂಗೆ ತಲೆಗೆ. ಅಂದರೆ ಮನೆ ಒಳಗೆ ಪ್ರವೇಶ ಆಗಿದೆ ಇವಾಗ ಇದು. ಅವಳ ತಲೆ ಒಳಗೆ ಯಾರೋ ಬರ್ತಿದ್ದಾರೆ ಅಂದರೆ ನನಗೆ ಫೈರ್ ಬ್ರ್ಯಾಂಡ್ ಹಾಕಿ ಬರ್ತೀನಿ ನಾನು ಅಂತ ಅಂದ್ಲು. ಆವಾಗ ಡಿಸೈಡ್ ಮಾಡಿದೆ ನಾನು, ದಿಸ್ ಇಸ್ ಗಾನ್ ಟು ನೆಕ್ಸ್ಟ್ ಲೆವೆಲ್. ಈಗ ಒಂದು ಮಗುಗೆ ಅಜ್ಜಿ ತಾತ ಬಂದರೆ ಏನಾಗಬೇಕು ಹೇಳು, ತಳ್ಳಿಬಿಟ್ಟು ಓಡೋಗಿ ಅವ್ರು ಇನ್ನೂ ಗಾಡಿಯಿಂದ ಇಳಿಯೋಕ್ಕೆ ಮುಂಚೆನೇ ಕಾರೊಳಗೆ ಹೋಗಿ ತಬ್ಕೊಂಡು ಬರಬೇಕು. ಇದು ಒಂದು ನ್ಯಾಚುರಲ್ ಮಗುವಿನ ಬಿಹೇವಿಯರು. ಇವಳ್ದೇನಾಗೋಯ್ತು ಅಂತಂದರೆ, ಇವಳು ಆಲ್ರೆಡಿ ಸೆಲೆಬ್ರಿಟಿ, ನಾನು ಈಗ ಅಜ್ಜಿ ತಾತ ಮುಂದೆನೂ ನಾನು ಸೆಲೆಬ್ರಿಟಿ ಅಂತ ತೋರಿಸ್ಕೋಬೇಕು ಅನ್ನೋದೊಂದು ನನಗೆ ಕಾಣಿಸ್ಬಿಡ್ತು. ಆವಾಗ ನಾನು ಡಿಸೈಡ್ ಮಾಡಿದೆ. ಆವಾಗ ನಾನು ಯಾರಿಗೂ ತೋರಿಸ್ಕೊಳ್ಳಿಲ್ಲ, ಅವತ್ತು ಅವೆಲ್ಲ ಅದೇ ಖುಷಿಲಿತ್ತು. ಆಮೇಲೆ ನಾನು ತಿಕ್ಕಡ್ದೆ ಹೇಳ್ದೆ, ಇಲ್ಲಮ್ಮ ಇದು ಜಾಸ್ತಿ ಅವಳಿಗೆ ಇಂಜೆಕ್ಟ್ ಆಗಿಬಿಟ್ಟಿದೆ ತುಂಬ, ಇದು ಕ್ರಮೇಣ ಬಿಡಿಸ್ಬೇಕಷ್ಟೇ, ಏಕ್ದಮ್ ಮಾಡಬಾರ್ದು. ಮಾರನೇ ದಿನ ಇವಳನ್ನ ಅವ್ರ ಮನೆಗೆ ಕಳಿಸಿ ಒಂದು ವಾರ ಅಲ್ಲಿ ಬಿಟ್ಟಿದ್ದು, ಅಯ್ಯೋ ನಾನು ತುಂಬ ಸಫರ್ ಆಗಿದ್ದೆ ಅದನ್ನು ಬಿಡ್ಸೋಕ್ಕೆ. ಸೊ ಹಾಗಾಗಿ ಅದಕ್ಕೆ ನಾನು, ಅಣ್ಣ ನಮಸ್ಕಾರ ಆಗಲಿ, ಬೇಕಾದ್ರೆ ಅವಳಿಗೆ ಬುದ್ಧಿ ಬಂದಾಗ ಒಂದು ರಿಲೇಷನ್ಶಿಪ್ಗಳದ್ದು ಒಂದು ಬ್ಯಾರಿಯರ್ಸ್ ಗೊತ್ತಾಗುತ್ತೆ ಗೊತ್ತಾ, ಅವಾಗ ಬೇಕಾದ್ರೆ ಮಾಡಲಿ ಅವಳು ಇಷ್ಟ. ಈಗ ಮಗುಗೆ ಹಂಗೆ ಮಾಡೋಕ್ಕಾಗಲ್ಲ. ನಾನು ಡಿಸೈಡ್, ಇಷ್ಟೆಲ್ಲ ನಾವು ಆಗಿರಲಿಲ್ಲ ಅವಾಗ. ಬೇರೆ ಯಾವುದೋ ಒಂದು ಹೆಸರಿರುವಂಥ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸೇರಿಸ್ಬೇಕು ಅಂತಲೇ ಆಸೆ ಇರುತ್ತೆ. ಆದರೆ ನೀವು ಗುರುಕುಲ ಪದ್ಧತಿಗೆ ಅವ್ರನ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಅದು ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ಮಂತ್ಸ್ ಆದರೂ ಪರವಾಗಿಲ್ಲ, ಆ ಫ್ಲೇವರ್ ನೋಡಬೇಕು ಅನ್ನೋವಂಥ ನಿಮಗೆ ತುಂಬ ದೊಡ್ಡ ಡಿಸಿಷನ್ ಅದು. ಯಾಕೆ ಅಂಡ್ ಎಲ್ಲಿ? ಇಲ್ಲ ಅದೇ ಆಯ್ತಲ್ಲ. ಈಗೇನಾಗುತ್ತೆ, ನಾವೆಲ್ಲ ಹುಟ್ಟುತ್ತಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿದ್ದು, ಏನು ತುಂಬ ಅಪ್ಪರ್ ಕ್ಲಾಸ್ ಪ್ರಶ್ನೆ ರಿಚ್ ಅಂತ ಅಂತಲ್ಲ, ಬಟ್ ನಮಗಿನ್ನ ಬೆಟರ್ ಕಂಫರ್ಟ್ ಝೋನಲ್ಲಿ ನಮ್ಮ ಮಕ್ಕಳಿದ್ದಾರೆ ಇವತ್ತು. ರೈಟ್? ಎಲ್ಲಿ ಓದಿದ್ದು ಗುರುಕುಲ? ಗುರುಕುಲ ಪ್ರಬೋಧಿನಿ ಗುರುಕುಲ ಅಂತ ಹರಿಹರಪುರದ. ಇಟ್ಸ್ ವೆರಿ ಗುಡ್ ಗುರುಕುಲ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನನಗೇನಾಗಬೇಕಾಗಿತ್ತು ಮೇಯ್ನು ಅಂತಂದರೆ, ಈಗ ನಾವೊಂದು ಆರ್ಟಿಫಿಷಿಯಲ್ ಕಷ್ಟ ಅಟ್ಮಾಸ್ಫಿಯರ್ನ ಮನೇಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನಾವೆಲ್ಲ ಚಾಪೆ ಮೇಲೆ ಜಮಖಾನಗಳ ಮೇಲೆ ಮಲಗಿ ಎದ್ದು ಬಂದವರು, ಅರ್ಥ ಆಗ್ತಿದ್ಯಾ? ಕಿಟಕಿ ಹತ್ರ ಚೊಂಬಿಟ್ಬಿಟ್ಟು ರಾತ್ರಿ ಆದಾಗ ಘಟ ಕುಡಿದ್ಬಿಟ್ಟು ಚೊಂಬ್ದವಾಗ. ಇವಾಗಿನ ಮಕ್ಕಳು ಟೊಂಗಿ ಅಂತ ಒತ್ತಿದ್ರೆ ವಾಟರ್ ಫಿಲ್ಟರ್, ರಿಮೋಟ್ ಫ್ಯಾನ್ ಹಿಂಗೆಲ್ಲ ಇರೋರಲ್ವಾ. ಸೊ ಇವ್ರನ್ನ ಆ ಫ್ಲೇವರ್ ಹೆಂಗೆ ತಗಲ್ಸೋದು ನಾನು ಇವಾಗ? ಇದ್ರದ್ದೆಲ್ಲ ಫ್ಲೇವರ್ ಬೇಕಲ್ಲ. ಕಸ ಗುಡ್ಸೋಕ್ಕೆ ಮಷೀನ್ ಇದೆ, ಬಟ್ಟೆ ಒಗ್ಯೋಕ್ಕೆ ಮಷೀನ್ ಇದೆ,
ಇದು ನಾನು ಬೇಡ ಅಂತ ನಾನು ಮಾಡೋಕ್ಕಾಗಲ್ಲ, ನಾನು ಸಿಸ್ಟಮಲ್ಲಿ ಹಂಗಿದ್ದೀನಿ ಇವಾಗ. ಸೊ ಹಾಗಾಗಿ ನಾನು ಗುರುಕುಲ ಪದ್ಧತಿ ಬಂತು ನನಗೆ. ಬಟ್ ಏನಾಯಿತು, ನಮಗೆ ಅವ್ನು ಬಿಟ್ಟಿರೋದು ಕಷ್ಟ ಆಯಿತು. ಬೇಸಿಕಲಿ ಅವನಿಗೂ ನಮ್ಮನ್ನು ಬಿಟ್ಟಿರೋದು ಕಷ್ಟ ಆಯಿತು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅವ್ನಿಗೆ ಕೋಲ್ಡ್ ರೀಸನ್ ತುಂಬ ಆಗಲಿಲ್ಲ. ಅವ್ನಿಗೆ ಯಾವಾಗ ಫೋನ್ ಮಾಡ್ರು ಎಲ್ಲಿದ್ದಾನೆ ಅಂದರೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ದಾನೆ ಅನ್ನೋರು. ಗುರುಕುಲದಲ್ಲಿ ಎಲ್ಲಿದ್ದಾನೆ, ಅಲ್ಲಿ ಹರಿಹರಪುರ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ದಾನೆ. ಅಲ್ಲಿಗೆ ಫೋನ್ ಮಾಡಿದ್ರೆ 2 ದಿವಸದಿಂದ ಇಲ್ಲೇ ಇದ್ದಾನೆ. ಅವ್ನಿಗೆ ಸೈನಸೈಟಿಸ್ ಸ್ವಲ್ಪ ಕೋಲ್ಡು ಎಫೆಕ್ಟ್ ಆಗೋದು. ಹಂಗಾಗಿ ಬೇಡ ಅಂತ 1 ವರ್ಷ ಕರ್ಕೊಂಬಂದೆ. ಬಟ್ ಪ್ರಾಬಬ್ಲಿ ಅಲ್ಲಿ ಇನ್ನೂ ಕಂಟಿನ್ಯೂ ಆಗಿದ್ರೆ ಇನ್ನೂ ಸ್ಟ್ರಾಂಗ್ ಆಗಿರೋನು ಅವನು. ವಿನಯ್ ಗುರುಜಿ. ಹೌದು. ಸೊ ಅವರ ಒಂದು ಕನೆಕ್ಷನ್, ಅವ್ರು ಬಂದ್ಮೇಲೆ ನಿಮ್ಮಲ್ಲಿ ಆದಂಥ ಒಂದು ದೊಡ್ಡ ಒಂಥರ ಡ್ರಾಸ್ಟಿಕ್ ಚೇಂಜ್, ಆ ಗುರುಗಳ ಪ್ರಭಾವ ಎಷ್ಟು ಬೀರ್ತು ನಿಮ್ಮ ಲೈಫಲ್ಲಿ? ಇದಕ್ಕೊಂದು ಸಣ್ಣ ಸ್ಮಾಲ್ ಹಿನ್ನೆಲೆ ಫಾಸ್ಟಾಗಿ ಹೇಳ್ಬಿಡ್ತೀನಿ ನಾನು. ಅಂದರೆ ಒಂದು ಹುಡುಕಾಟ ಫಸ್ಟ್ ಎಲ್ಲರೊಳಗೊಂದು ಬೇಕು. ಅದಕ್ಕೆ ಒಂದು ವರ್ಡ್ ಇದೆ, ವೆನ್ ದ ಸ್ಟೂಡೆಂಟ್ ಈಸ್ ರೆಡಿ ದ ಗುರು ವಿಲ್ ಅಪಿಯರ್ ಅಂತ. ಅನ್ಲೆಸ್ ಯು ಡೋಂಟ್ ಮೇಕಪ್ ಮೈಂಡ್, ಇಲ್ಲಿ ಉಲ್ಟಾ, ಇಲ್ಲಿ ಹಂಗೆ ಬರಲ್ಲ. ಇಲ್ಲಿ ಫಸ್ಟ್ ನಿನ್ಗೆ ರೆಡಿ ಇದೆಯಾ ಅಂತ ನೋಡ್ತಾರೆ. ಗುರುಗಳು ಬೇಕು, ಅದು ಗುರುಗಳು. ನಿಮ್ಮ ಜೊತೆ ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ಏನಾಗುತ್ತೆ, ನನಗೆ 2006 ಒಂದು ಹುಡುಕಾಟ ಶುರು ಆಗಿತ್ತು. ಅಂದರೆ ನಾನು ಚಿಕ್ಕ ವಯಸ್ಸಿಂದಾನು ಸ್ವಲ್ಪ ನಾನು ಸ್ಪಿರಿಚುವಲ್ ಇದ್ದೆ. ಅದು ಸ್ಪಿರಿಚುವಲ್ ಅನ್ನೋಕ್ಕಲ್ಲ, ರಿಲಿಜಿಯಸ್ ಇದ್ದೆ ಅಂತ ಅನ್ಬೋದು. ದೇವಸ್ಥಾನ, ದೇವರಿದೆಲ್ಲ ನಮ್ಮ ಲೈಫ್ ಸ್ಟೈಲಲ್ಲಿ ಇದ್ದಂಥ ಒಂದು ವಿಚಾರಗಳು. ಅದಾದಮೇಲೆ ದೇವರು ಅನ್ನೋ ಕಾನ್ಸೆಪ್ಟ್ ಬಗ್ಗೆನೇ ಕೆಲವು ಕನ್ಫ್ಯೂಷನ್ಗಳು, ತರ್ಕಗಳು. ದೇವ್ರು ಇದ್ದಾನೆ ಅಂದಮೇಲೆ ಯಾಕೆ ಇಷ್ಟು ಕಷ್ಟ, ಏನಿತ್ತು ಸಫರಿಂಗು, ಒಂದು ಸತಿ ಹಿಂಗಿದ್ರೆ ಹಿಂಗಿರುತ್ತೆ, ಹಿಂಗೆ ಯಾಕಿರಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗಳು ಸ್ಟಾರ್ಟ್ ಆದ ಒಂದು ಹುಡುಕಾಟದಲ್ಲಿದ್ದೆ. ಆಗ ನನಗೆ ನನ್ನ ಮದುವೆ ಆಗಿ 2010 11ಗೆ ಫಸ್ಟ್ ಒಬ್ಬರು ಗುರುಗಳು ಸಿಗ್ತಾರೆ. ಅವ್ರ ಹೆಸರು ಬ್ರಹ್ಮಯ್ಯ ಅಂದ್ಬಿಟ್ಟು. ಅವ್ರ ಹೆಸರು ನಾನು ಇವತ್ತುಗಳು ಟ್ಯಾಟು ಹಾಕ್ಸ್ಕೊಂಡಿರೋದು. ಈಸ್ ಮೈ ಫಸ್ಟ್ ಗುರು, ಗೈಡ್ ನನಗೆ. ಸೊ ಅವ್ರ ಮೂಲಕ ಸುಮಾರು ವಿಷಯಗಳು ನಾನು ತಿಳ್ಕೊಂಡೆ. ಮೆಡಿಟೇಷನ್ ಟೆಕ್ನಿಕ್ಸ್ ಕೆಲವೊಂದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ಅದು ನನ್ನೊಳಗೆ ಮಾಡ್ತಾ ಇದ್ದೆ ನಾನು. ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗ್ಬಿಟ್ಟಿದ್ದೆ ನಾನು, ಒಂದು ಲೂಪಲ್ಲಿ ಇದ್ಬಿಟ್ಟಿದ್ದೆ ನಾನು. ಅದ್ರ ಜೊತೆಗೆ ಐ ವಾಸ್ ಬ್ಯಾಟ್ಲಿಂಗ್ ವಿತ್ ಮೈ ಪರ್ಸ್ನಲ್ ಲೈಫು, ಸೀರಿಯಲ್ಲು, ಫಿನಾನ್ಸು, ಮನೆ ಕಟ್ಟಿದ್ದೆ, ಆಗ ನನ್ನ ಮದುವೆ ಆಗಿತ್ತು. ಸುಮಾರು ಜಗ್ಲಿಂಗ್ ಮಾಡ್ತಾಯಿದ್ದೆ ನಾನು. ಆ ಟೈಮಲ್ಲಿ ಸಿಕ್ಕಿದ್ದು ವಿನಯ್ ಗುರುಜಿ. ಆವಾಗ ತುಂಬ ಕ್ಲಾರಿಟಿ ಸಿಗ್ತಾ ಬಂತು ನನಗೆ. ಏನಕ್ಕೆ ಮಾಡಬೇಕು ಇಷ್ಟು ಬಾಲ್ ಜೊತೆ ಜಗ್ಲಿಂಗು, ಒಂದು 3 ಬಾಲ್ 5-6 ಬಾಲ್ ಆಗಬೇಕು, ಒಂದು 2 ಬಾಲ್ ಎತ್ತಿಡ್ಬೋದಲ್ಲ ಪಕ್ಕಕ್ಕೆ, ಥಿಂಕ್ ಮಾಡು ಅನ್ನೋ ಥರ. ಓ ಹೌದಲ್ವಾ, ಇದೆಲ್ಲ ಅನ್ನೆಸೆಸರಿ ಬಾಲ್ಗಳು, ಇದ್ರ ಜೊತೆ ಯಾಕೆ ನಾನು ಆಟ ಆಡ್ತಾ ಇದ್ದೀನಿ. 5-6 ಬಾಲ್ ಇದ್ದಿದ್ದು 4 ಆಯಿತು, 4 3 2 ಹಿಂಗೆ. ಈಗ ಸುಮ್ಮನೆ ಸದ್ಯಕ್ಕೆ ಒಂದು ಗೋಡೆಗೆ ಒಂದು ಬಾಲ್ ಇಟ್ಕೊಂಡು ಹಿಂಗೆ ಆಟ ಆಡ್ತಾ ಇದ್ದೀನಿ ಅಷ್ಟೇ ನಾನು. ಅದನ್ನು ಒಂದಿನ ಬಿಸಾಕಿದ್ರೆ ಆಟ ಕ್ಲೋಸ್. ಸಿಂಪಲ್ ವೇಲೆ ಹೇಳಬೇಕು ಅಂದರೆ. ಸೊ ವಿ ಆರ್ ಜಗ್ಲಿಂಗ್ ವಿತ್ ಸೋ ಮೆನಿ ಥಿಂಗ್ಸ್ ವಿಚ್ ಇಸ್ ನಾಟ್ ನೆಸೆಸರಿ ಆ್ಯಕ್ಚುಲಿ. ಅದು ನಾನು ಸುಮ್ಮನೆ ಹೇಳಿದ್ರೆ ವೇದಾಂತ ಅನಿಸುತ್ತೆ ಎಲ್ಲರಿಗೂ. ನಾನು ಅದಕ್ಕೆ ಹೇಳ್ತೀನಲ್ಲ, ಅದೆಲ್ಲ ಸಫರಿಂಗ್ ಆಗಲೇಬೇಕು. ಆಗಲಿಲ್ಲ ಅಂದ್ರೆ ನಿಮ್ಗೆ ಹೇಳೋದು ಈ ಕಡೆ ಅರ್ಥನೇ ಆಗಲ್ಲ. ಅದಕ್ಕೆ ಹೇಳ್ತಾರೆ ಗುರುಗಳು, ಬಲವಂತವಾಗಿ ಕಾಯಿನ ಕೀಳಬಾರ್ದು ಮರದಿಂದ, ಅದೇ ಬೀಳಬೇಕು ಅಂದರೆ ಅದು ಹಣ್ಣಾಗಬೇಕು. ಅದು ಹಣ್ಣಾದರೆ ಅದೇ ಬೀಳುತ್ತೆ. ಹಣ್ಣಾಗಲಿ ಎಲೆ ಆಗಲಿ ಅದಾಗದೇ ಉದುರುತ್ತೆ. ಸೊ ನಮಗದು ಬರಬೇಕು ಅಂತಂದರೆ ವಿ ಹ್ಯಾವ್ ಟು ಗೋ ಥ್ರೂ ಸರ್ಟನ್ ಥಿಂಗ್ಸ್. ನಿಮಗದು ತುಂಬ ಆಳವಾಗಿ ಬೇಕು ಅಂತ ಅನ್ನಿಸ್ಬೇಕು ನಿಮಗೆ. ಅದು ಅನಿಸಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಗುರುಗಳನ್ನ ನಿಮ್ಮ ಲೈಫಲ್ಲಿ ಏನಂತ ನೋಡೋಕೆ ಇಷ್ಟಪಡ್ತಾರೆ? ಅಂದರೆ ಗೈಡ್, ಫಾದರ್, ಅಥವಾ ಏನಂತ ಅವ್ರನ್ನ ಒಂದು ಏನಂತ ಹೇಳಿ ನಾನು ನನಗೆ ಅದಕ್ಕೆ ಯಾವುದು ಸರಿಯಾಗಿ ಬಣ್ಣಿಸೋಂಥ ಪದಗಳೇ ಇಲ್ಲ. ಏನು ಅಂತ ನನಗೆ ಹೇಳೋಕ್ಕಾಗಲ್ಲ. ಅಂದರೆ ನನ್ನ ಎಲ್ಲ ಟ್ರಾಫಿಕ್ ಜಾಮ್ ಆದಾಗ ಕ್ಲಿಯರ್ ಮಾಡುವ ಇನ್ಸ್ಪೆಕ್ಟರ್ ಅಂತ ಕರೀಲ, ಅಥವಾ ನಾನೆಲ್ಲೋ ತಗ್ಲಾಕೊಂಡಾಗ ನನ್ನ ನ್ಯಾಯ ಕೊಡಿಸೋವಂಥ ಒಬ್ಬ ಲಾಯರ್ ಅಂತ ಹೇಳ, ವಿಪರೀತ ಅನಾರೋಗ್ಯ ಆದಾಗ ಬಂದಂಥ ಒಬ್ಬ ಸರ್ಜನ್ ಅಂತ ಹೇಳ, ಏನು ಹೇಳೋಕ್ಕಾಗಲ್ಲ. ಒಂದು ಶ್ಲೋಕ ಇದೆ ಆ್ಯಕ್ಚುಲಿ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ. ಆ ಒಂದು ಮಟ್ಟದಲ್ಲಿ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ರೀಸೆಂಟ್ಲಿ ನನ್ನದೇ ಪಾಡ್ಕಾಸ್ಟಲ್ಲಿ ನಾನು ಮಾಡಿದಾಗ ಅವ್ರು ಹೇಳಿದ್ದೊಂದು ಪದದಿಂದ ನಾನು ಶಾಕ್ ಆದೆ. ನಾನು ಐ ವಾಸ್ ಕ್ಲೇಮಿಂಗ್ ದಟ್ ನಾನು ವಿನಯ್ ಗುರುಜಿ ಶಿಷ್ಯ ಅಂದ್ಬಿಟ್ಟು ಅಂತ, ಗುರು ಶಿಷ್ಯ ಸಂಬಂಧ ಅಂತ ಮಾತಾಡ್ತಿದ್ರು. ಅವರೇ ಹೇಳಿದ್ರು, ಶಿಷ್ಯ ಯಾರು ಅಲ್ಲ. ಶಿಷ್ಯ ಯಾರು ಯಾವಾಗ ಆಗ್ತಾನೆ ಅಂತಂದರೆ, ಗುರು ನಡೆದ ದಾರಿಲಿ ನಡೆದವನು ಶಿಷ್ಯ ಆಗ್ತಾನೆ ಅಷ್ಟೇ. ಎಲ್ಲರೂ ಡಿವೋಟೀಸ್ ಅಷ್ಟೇ. ಅವಾಗ ಒಂದು ಸ್ಟೆಪ್ ಬಿದ್ದೆ ನಾನು ಕೆಳಗೆ. ನಾವು ಶಿಷ್ಯ ಅಂದ್ಕೊಂಡಿದ್ವಿ, ನಾನು ಶಿಷ್ಯ ಆಗಿಲ್ಲ ಇನ್ನು, ಡಿವೋಟಿಲಿ ಇದ್ದೀನಿ ನಾನು. ಡಿವೋಟಿ ಅಂದ್ರೇನೋ ನಾನು ಅದನ್ನು ಫಾಲೋ ಮಾಡ್ತೀನಿ, ಇಷ್ಟಪಡ್ತೀನಿ, ನನ್ನ ಕೈಲಾಗಿದ್ದೇನೋ ಒಂದು ಮಾಡ್ತೀನಿ ಅಷ್ಟೇ. ಒಬ್ಬ ಡಿವೋಟಿ ಮಾಡೋಕ್ಕಾಗೋದು. ಇಷ್ಟು ದಿನ ಇಷ್ಟು ವರ್ಷ ನಾನು ಎಷ್ಟೊಂದು ಸಕ್ಸಸ್ಫುಲ್ ಸ್ಟೋರೀಸ್, ಇಂಟರ್ವ್ಯೂಸ್ ನೋಡಿದ್ದೀನಿ. ಬಟ್ ಒನ್ ಆಫ್ ದ ಫೈನ್ ನಿಮ್ಮ ಮುಂದಿನ ಹೆಜ್ಜೆ ಏನು ಅಂತಂದರೆ, ನಿಮ್ಮ ಜರ್ನಿ ಬಗ್ಗೆ ಮಾತಾಡದೆ
ಅಲ್ಲ, ಅದಕ್ಕೆ ನಿಮ್ದು ಟೈಟಲ್ ನೋಡಿದಾಗ ನಾನು ಅದಲ್ಲ ಅಂತ ನಾನು ಹೇಳಿದ್ದು. ವಾಯ್ಸ್ ಆಫ್ ಸಾಧಕ ಅಂತ ನಾನು ಇನ್ನೂ ಸಾಧನೆ ಮಾಡಿಲ್ಲ. ಈ ಸಾಧಕ, ಈ ಪೋಸ್ಟರ್ದು ನಿಮ್ದೊಂದು ಲೆಕ್ಕ. ಅದಕ್ಕೂ ತುಂಬ ಇದೆ, ಅದು ಒಂದು ಅದ್ಭುತ ದಾಟಿಲ್ಲ. ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು, ಆಮೇಲೆ ಒಂದೊಂದು ಮಾಡ್ಕೊಂಡು ಬಂದಿದ್ದು, ವಾಟ್ ಎವರ್. ಓಕೆ, ಭಗವಂತ ಕೊಟ್ಟ ಅದನ್ನು ಆ ಪ್ರಸಾದವನ್ನು ತಿರಸ್ಕರಿಸೋದು ಬೇಡ. ಲೆಟ್ ಮಿ ರೆಸ್ಪೆಕ್ಟ್ ದಟ್ ಪ್ರಸಾದ. ಆದರೆ ನಿಜವಾಗ್ಲೂ ಸಾಧಕ ಅಂತ ಸಂಬಡಿ ಈಸ್ ವೆರಿ ಸಕ್ಸಸ್ಫುಲ್ ಇನ್ ಲೈಫ್ ಅಂದರೆ, ಇವಾಗ ಇದೇ ವರ್ಡ್ ನಿನ್ನ ಗುರೂಜಿ ಕೇಳ್ಬೇಕಾರೆ, ಗುರೂಜಿ ನಿಮ್ಗೆ ಯಾರನ್ನಾರು ಕಂಡ್ರೆ ಭಯ ಇದೆಯಾ ಅಂತ ಅವ್ರು ಹೇಳ್ಬಿಟ್ರೆ ನಾನು ಒಪ್ತೀನಿ. ಅವ್ರು ಹೇಳಲ್ಲ. ಮಾತಾಡ್ತಾ ಮಾತಾಡ್ತಾ ಸಿಕ್ಕಾಪಟ್ಟೆ ಮಾತುಗಳು, ಐ ಥಿಂಕ್ ಎನ್ಲೈಟ್ಮೆಂಟ್ ಆಯಿತು ಅಂತ ಅನ್ಸ್ಬೋದು. ಸೊ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಎರಡೇ ಒಂದು ಫಾರ್ಮ್ಯಾಟ್ ಇದೆ. ಏನಂತ ಹೇಳಿದ್ರೆ, ಒಂದು ಕ್ವೆಶ್ಚನ್ ನಿಮ್ಮನ್ನ ಕೇಳ್ತೀನಿ ನಾನು. ಈ ಒಂದು ಸಾಧಕನ ಕುರ್ಚಿಯಲ್ಲಿ, ಸಾಧಕ ಅನ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನಮಗೆ ಸಾಧನೆ ಮಾಡಿದವ್ರೆ, ನಮ್ಮಂಥವ್ರಿಗೆಲ್ಲ ಇನ್ಸ್ಪೈರ್ ಆದವ್ರೆ, ಈ ಸಾಧಕನ ಕುರ್ಚಿಯಲ್ಲಿ ಮುಂದೆ ಯಾವ ಸಾಧಕನ್ನ, ಯಾವ ರೀತಿ ಸಾಧಕನ ನೋಡೋಕ್ಕೆ ಇಷ್ಟಪಡ್ತೀರಾ? ಇದೇ ಕುರ್ಚಿ ಅಲ್ಲ. ನೀವು ನಾನು ಹೇಳೋದಂತಂದ್ರೆ, ಯಾವುದೇ ರೀತಿ ಸಮಾಜಕ್ಕೆ ಒಂದು ಮಾದರಿಯಾಗಿ ಯಾವುದೇ ಒಂದು ಹೆಸರು ತಗೋಬಹುದು. ಹೆಸರು ನೀವು ಅನಿರುದ್ಧನ ಕರಿಬೋದು. ಯಾಕಂದರೆ ಬಿಂಗ್ ಎನ್ ಆ್ಯಕ್ಟರ್, ಹಿ ಹಸ್ ಸೀನ್ ಲೈಫ್. ಆ್ಯಂಡ್ ಒಂದು ದೊಡ್ಡ ಮನೆಯ ಒಂದು ಮನೆಗೆಲ್ಲ ಒಂದು ಸೇರಿಕೊಂಡು ಆ ಒಂದು ಫ್ಯಾಮಿಲಿ ಬ್ಯಾಡ್ಜ್ನ ಕ್ಯಾರಿ ಮಾಡೋದಿದೆಯಲ್ಲ, ವೆಯ್ಟ್, ಅದು ಕಷ್ಟ. ಅದಾದ ನಂತರ ಆತ ಇವತ್ತು ಮಾಡ್ತಾ ಇರ್ತಕ್ಕಂಥ ಸೋಷಿಯಲ್ ಸರ್ವಿಸು ಅರ್ಥ ಆಗ್ತಿದೆ. ಕ್ಲೀನ್ ಅಂತ ಅವ್ನು ನೋಡ್ಕೊಂಡು ಎಲ್ಲ ಕಡೆ ಪಾಪ ಸಾಯ್ತಾ ಇರ್ತಾನೆ, ವೀಡಿಯೋಗಳು ಮಾಡ್ಕೊಂಡು ಓಡಾಡಿ. ಯಾಕೆ ಬೇಕು, ಸಿಂಪಲ್ ಸೆನ್ಸಲ್ಲಿ ಯಾಕೆ ಬೇಕು ಅಂತ ಅದೊಂದು ಕಾಳಜಿ. ಅದು ಆತನ ಮತ್ತು ಯಾವುದೋ ಹಳೆ ದೇವಸ್ಥಾನಗಳು ರಿನೋವೇಟ್ ಆಗಬೇಕು ಅಂತ ಒಂದು ಮುಂದೆ ರೋಡ್ಗೆ ಹೇಳ್ತಿಲ್ಲ ಅವರು, ಅದನ್ನೇ ಹೇಳ್ತಾರಲ್ಲ. ಆಮೇಲೆ ಅದನ್ನ ತುಂಬ ಸೀರಿಯಸ್ ಆಗಿ ಮಾಡ್ತಾ ಇರ್ತಕ್ಕಂಥ, ಅದಕ್ಕೆ ಅಂತ ಒಂದು ಟೀಮ್ನ ವ್ಯವಸ್ಥಿತವಾಗಿ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈಸ್ ಡೂಯಿಂಗ್. ಸೊ ಐ ಥಿಂಕ್ ಹಿ ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ಹಾಗಾಗಿ ಆತನದ ಆ ಸಾಧನೆ ಒಂದು ಮಾದರಿ ಕರೆಸ್ಬೋದು. ನೈಸ್, ಸಚ್ ಅ ಗ್ರೇಟ್ ಪೆನ್ ನೇಮ್ ಅಂತ ಹೇಳ್ಬೋದು. ಸೊ ಅದೇ ಹುಡುಕಾಟದಲ್ಲಿ ನಾವು ಕೂಡ ಇದ್ದೀವಿ. ಸೊ ಆದಷ್ಟು ಬೇಗ ಆಗ್ಬೋದು ಅನ್ಸುತ್ತೆ. ಸೊ ಎಸ್, ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಸಾಧಕನಿಂದ ಮುಂದೊಂದು ದಿನ ನಾನೊಂದು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರುವಂಥ ಸಾಧಕರ ಯೋಚನೆಯಲ್ಲಿರುವಂಥ ಮನಸ್ಸುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಫಸ್ಟ್ ಆಫ್ ಆಲ್ ಅದನ್ನೇ ಹೇಳ್ತೀನಿ, ಯಾರದೇ ಬಲವಂತಕ್ಕೆ ಒಳಗಾಗಬೇಡಿ, ಓಕೆನಾ? ಅಥವಾ ಏನೋ ನಮ್ಮ ಸ್ಟೋರಿನೋ ಇನ್ನೊಬ್ರದ್ದು ಯಾರ್ದೋ ಸ್ಟೋರಿ ನೋಡಿ ಏನಾದ್ರು ಅದ್ರಲ್ಲಿ ವಿಷಯ ನಿಮಗೆ ಮ್ಯಾಚ್ ಆಗುತ್ತೆ ಅಂತಂದ್ರೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ. ಇಲ್ಲದೇ ಇರೋದನ್ನ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಲೈಫನ್ನ ಇದು ಮಾಡ್ಕೊಳಕ್ಕಾಗೋದಿಲ್ಲ. ಟೈಮ್ ಈಸ್ ವೆರಿ ಪ್ರೆಷಿಯಸ್. ಸೊ ಆ ಟೈಮ್ಗೆ ರೆಸ್ಪೆಕ್ಟ್ ಕೊಡಿ ಫಸ್ಟ್ ಆಫ್ ಆಲು. ಆವಾಗ ಟೈಮ್ ತಾನಾಗೆ ನಿಮಗೂ ಒಂದು ರೆಸ್ಪೆಕ್ಟನ್ನು ಕೊಡುತ್ತೆ. ವಿತೌಟ್ ಸ್ಯಾಕ್ರಿಫೈಸ್ ಸಕ್ಸಸ್ ಸಿಗಲ್ಲ, ಅದಂತೂ ಪಕ್ಕ, ಕಟ್ಟಿಟ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ವಾಯ್ಸ್ ಆಫ್ ಸಾಧಕನಿಗೆ ನಿಮ್ಮ ವಿಶಸ್. ವಾಯ್ಸ್ ಆಫ್ ಸಾಧಕ ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟು ನೀವು ತಂದಿದ್ದೀರಿ ಆಲ್ರೆಡಿ. ಇದನ್ನು ಹೀಗೆ ಮುಂದುವರಿಸಿ ಎಂಟೈರ್ ತಂಡಕ್ಕೆ, ನಿಮಗೆ ಮತ್ತು ಶೋ ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಸಂದೀಪ್ ಅವ್ರಿಗೆ, ಮತ್ತು ಸಮಸ್ತ ಎಡಿಟರ್ಸ್ಗೆ, ಮತ್ತು DOP ಟೀಮ್ಗೆ, ಮತ್ತು ನಿಮ್ಮ ವಾಹಿನಿಯ ಮುಖ್ಯಸ್ಥರಿಗೆ ಇಲ್ಲಿ ಕರೆಸ್ಬೇಕು ಅಂತ ಥಿಂಕ್ ಮಾಡೋದು ಒಂದಾದರೆ, ಅದಕ್ಕೆ ಸಪೋರ್ಟ್ ಮಾಡಿ ಎಲ್ಲರೂ ಎಸ್ ಅಂತ ಕೊಡೋರು ಎಲ್ಲರಿಗೂ, ಮತ್ತು ನನಗೂ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮ ಎಂಟೈರ್ ರಾಜ್ ಮ್ಯೂಸಿಕ್ ಮತ್ತು ರಾಜ್ ನ್ಯೂಸ್ ತಂಡಕ್ಕೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ತಾಳ್ಮೆಯಿಂದ ನೋಡಿದಂಥ ವೀಕ್ಷಕರಿಗೂ ನನ್ನ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹೋಪ್ ಯು ಎಂಜಾಯ್ಡ್. ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವಾಯ್ಸ್ ಆಫ್ ಸಾಧಕನ ಇವತ್ತಿನ ವಿಶೇಷವಾದಂತಹ ಪಾಡ್ಕಾಸ್ಟ್. ಅವಾಗ ಮಾಸ್ಟರ್, ಇವಾಗ ಮಿಸ್ಟರ್ ಆನಂದ್. ಬಟ್ ನಿಜವಾಗ್ಲೂ ಸಿನಿಮಾ ಅಲ್ಲದೇನೆ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋದಂತಹ ಒಬ್ಬ ಮಹಾನ್ ವ್ಯಕ್ತಿತ್ವನ ನಾವಿವತ್ತು ನೋಡೋಕ್ಕೆ ಸಾಧ್ಯ ಆಯಿತು. ಈಸ್ ಅ ಮಿಸ್ಟರ್ ಪರ್ಫೆಕ್ಟ್ ಫಾದರ್ ಅಂತ ಹೇಳ್ಬೋದು, ಗ್ರೇಟ್ ಹ್ಯೂಮನ್ ಅಂತ ಹೇಳ್ಬೋದು. ಎಷ್ಟೊಂದು ಜನಕ್ಕೆ ಗೈಡರ್ ಆಗಿ ಕೂಡ ಇವರಿದ್ದಾರೆ, ಎಷ್ಟೊಂದು ಜನಕ್ಕೆ ಫ್ರೆಂಡ್ ಆಗಿ ಕೂಡ ಇದ್ದಾರೆ. ಇಷ್ಟೊಂದೆಲ್ಲ ಆಯಾಮನ ಅದ್ಭುತವಾಗಿ ಯಾವುದೇ ಒಂದು ರೀತಿ ಭೇದ ಭಾವ ಇಲ್ಲದೆ ಕ್ಲಾರಿಟಿಯಿಂದ ಮುನ್ನಡೆಸ್ಕೊಂಡು ಹೋಗ್ತಿರುವಂತಹ ಅದ್ಭುತವಾದಂಥ ಸಾಧಕನ ಮಾತಾಡಿಸುವಂಥ ಒಂದು ಪ್ರಯತ್ನನೇ ಈ ಒಂದು ಲೈಫ್ ಆಫ್ ಸಾಧಕನ ವಿಶೇಷ ಕಾರ್ಯಕ್ರಮ, ವಿಶೇಷ ಪಾಡ್ಕಾಸ್ಟ್. ಸೊ ಮುಂದೆ ಯಾರು ಈ ಒಂದು ಕುರ್ಚಿಯಲ್ಲಿ ಬಂದು ಕೂತ್ಕೊಳ್ತಾರೆ, ಅವರ ಒಂದು ಲೈಫ್ ಹೇಗೆ ನಡೀತಾ ಇದೆ, ಹೇಗಿರುತ್ತೆ, ಸಮಾಜಕ್ಕೆ ಒಂದಷ್ಟು ಮಾದರಿಯಾಗಿರುವಂತಹ ಮಾತುಗಳನ್ನ ಕೇಳಬೇಕು ಅಂದರೆ ರಾಜ್ ಮ್ಯೂಸಿಕ್ ಹಾಗೆ ರಾಜ್ ನ್ಯೂಸ್ನ ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡ್ತಾನೆ ಇರಿ. ಆ ಪಾಡ್ಕಾಸ್ಟ್ ನಮಗೆ ರಾಜ್ ಮ್ಯೂಸಿಕ್ ಹಾಗೆ ರಾಜ್ ನ್ಯೂಸ್ನ ಈ ಒಂದು ಕಾರ್ಯಕ್ರಮನ ನಮಗೆ ನೋಡ್ತಾನೆ ಇರಿ, ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯ ರೂಪಿಕಾ. ನಮಸ್ಕಾರ.